morning, students. Very good morning. In our last video, we discussed that is Werner's theory of coordination compounds. We know that is Alfred Werner is the father of coordination chemistry. Alfred Werner is the father of coordination chemistry, and also he was the first member to give the formation of coordination compounds, to explain the formation of coordination compounds. He was the first scientist. He explained the formation of coordination compounds, and also what are the postulates of Werner's theory we discussed, and also based on that postulates he explained the structure of certain complexes. That is ನಾವು ಕೋಬಾಲ್ಟ್ ಕಾಂಪ್ಲೆಕ್ಸ್ ಡಿಸ್ಕಸ್ ಮಾಡಿದ್ವಿ. ಇನ್ನೂ ಒಂದು ಎಕ್ಸಾಂಪಲ್ ತಗೋ, ದಟ್ ಈಸ್ ಪ್ಲಾಟಿನಮ್ ಕಾಂಪ್ಲೆಕ್ಸ್ ಆಲ್ಸೋ. ಅರ್ಥ ಆಯ್ತಾ? ಪ್ಲಾಟಿನಮ್ ಕಾಂಪ್ಲೆಕ್ಸ್ ಆಲ್ಸೋ ದ ಸಿಮಿಲರ್ ಮ್ಯಾನರ್ ಅಲ್ಲಿ ಪ್ಲಾಟಿನಮ್ ಕಾಂಪ್ಲೆಕ್ಸ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾವ ಪ್ಲಾಟಿನಮ್ ಕಾಂಪ್ಲೆಕ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ದಾನೆ? ಆಕ್ಚುಲಿ ಪ್ಲಾಟಿನಮ್ ಕಾಂಪ್ಲೆಕ್ಸ್ ನಾವು ಒಂದು ಇದು ಕೊಟ್ವಿ ನಿಮಗೆ, ದಟ್ ಈಸ್ ಟೇಬಲ್ ಅಲ್ಲಿ ನೋಟ್ಸ್ ಅಲ್ಲಿ ಕೊಟ್ಟಿದೀವಲ್ಲ, ಆ ಫಸ್ಟ್ ಇದರಲ್ಲಿ ಅರ್ಥ ಆಯ್ತಾ, ನೋಟ್ಸ್ ಅಲ್ಲಿ ಒಂದು ಟೇಬಲ್ ಕೊಟ್ಟಿದೀವಲ್ಲ, ಅದರಲ್ಲಿ PdCl4NH3 ಅರ್ಥ ಆಯ್ತಾ, ಇಟ್ ಗಿವ್ಸ್ 2 moles of AgCl, 2 moles of AgCl precipitated per mole of compound with excess of AgNO3 ಅಂತ ಕೊಟ್ಟಿದೀವಲ್ಲ, ಅದೇನೋ ಕರೆಕ್ಟ್ ಆಗಿದೆ. ಅದರ ಪಕ್ಕದಲ್ಲೇ ದಟ್ ಈಸ್ PD NH3 4 times Cl2 ಅಂತ ಕೊಟ್ಟು ಕೋಆರ್ಡಿನೇಷನ್ ನಂಬರ್ 4 ಅಂತ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಕೋಆರ್ಡಿನೇಷನ್ ನಂಬರ್ 4 ಅಂತ ಕೊಟ್ಟಿದ್ದೀವಿ. ಇಲ್ಲ ಒಂದು ತಪ್ಪಿದೆ ನೋಡಿ, ದಟ್ ಈಸ್ PD. ನಾನು ಕರೆಕ್ಟ್ ಮತ್ತೆ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡಿದ್ದೀನಿ, ಅದನ್ನ ನೋಟ್ಸ್ ಅಲ್ಲಿ ಸ್ವಲ್ಪ ಅದು ರಾಂಗ್ ಇದೆ. ದಟ್ ಈಸ್ PD NH3 4 times Cl2 ಹಿಂಗ್ ಬರ್ಕೊಳ್ಳಿ. ಅರ್ಥ ಆಯ್ತಾ? ಇದಿಲ್ಲ ನಿಮ್ಗೆ ಆಕ್ಚುಲಿ ಅದರಲ್ಲಿ, ಹಿಂಗ್ ಬರ್ಕೊಳ್ಳಿ. ನಾನು ನೋಟ್ಸ್ ನಾನು ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡಿದ್ದೀನಿ, ನೋಟ್ಸ್ ಅಲ್ಲಿ ಮಿಸ್ಟೇಕ್ ಇರ್ತಕ್ಕಂಥದ್ದು ಇದಿಲ್ಲ, ಇದು ಅರ್ಥ ಆಯ್ತಾ? ಇದು ಒಳಗಡೆ ಒಂದಿಲ್ಲ ಅಂದ್ರೆ ಇದಿಲ್ಲ, ಇದಿಲ್ಲ, ಅದಕ್ಕೋಸ್ಕರ ಕೋಆರ್ಡಿನೇಷನ್ 4 ಅಂತ ಕೊಟ್ಬಿಟ್ಟಿದ್ದಾರೆ. ಅರ್ಥ ಆಯ್ತು? ಒಳಗಡೆ ಇದೆ, ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ಕೊಟ್ಟಿದೆ ನೋಡಿ, ಅದರಲ್ಲಿ 4 CLs ಇದೆ, ಮತ್ತೆ ಅದ್ರ ಪಕ್ಕದಲ್ಲಿ AgCl ಪ್ರೆಸಿಪಿಟೇಟ್ ಆಗ್ತಕ್ಕಂಥದ್ದು ದಟ್ ಈಸ್ 2 moles ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇವು ಆಚೆ 2 ಇರಬೇಕು, ಒಳಗಡೆ 2 ಇರಬೇಕು. ಅದರಿಂದ ಇಲ್ಲಿ 6 ಬರಬೇಕು, ಕೋಆರ್ಡಿನೇಷನ್ ನಂಬರ್ 6. ಇಲ್ಲಿ 4 ಇದೆ, ಇದು ಒಳಗಡೆ ಇದಿಲ್ಲ. ಇದೆರಡನ್ನು ಮಿಸ್ಟೇಕ್ ಸರಿ ಮಾಡ್ಕೊಳ್ಳಿ ಅದರ ನೋಟ್ಸ್ ಅಲ್ಲಿ. ಅರ್ಥ ಆಯ್ತು? ಇನ್ನೆಲ್ಲ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇಟ್ಸ್ ಎ ವೆರಿ ಸಿಂಪಲ್, ಪ್ಲಾಟಿನಮ್ ಕಾಂಪ್ಲೆಕ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಬಟ್ ನಿಮ್ಗೆ NCERT ಅಲ್ಲಿ ಅದನ್ನು ಕೊಟ್ಟಿಲ್ಲ, ಬಟ್ ಪ್ಲಾಟಿನಮ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಏನು ಈ ಪ್ಲಾಟಿನಮ್ ಕಾಂಪ್ಲೆಕ್ಸ್? ಅರ್ಥ ಆಯ್ತಾ? ಸೇಮ್ ಇದೇ ಟೈಪ್ ಅಲ್ಲಿ ಕೋಬಾಲ್ಟ್ ಕಾಂಪ್ಲೆಕ್ಸ್ ಯಾವ ತರ ಕೊಟ್ಟು ನಾವು ಪ್ಲಾಟಿನಮ್ ಕಾಂಪ್ಲೆಕ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ದಟ್ ಈಸ್ PtCl4 6NH3. ಅರ್ಥ ಆಯ್ತಾ? ಅಂದ್ರೆ ಪ್ಲಾಟಿನಮ್ ಟೆಟ್ರಾಕ್ಲೋರೈಡ್ ನ ಅಮೋನಿಯಾ ಜೊತೆ ಟ್ರೀಟ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟಿಂಗ್ 4 ಡಿಫರೆಂಟ್ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು, ಆ 4 ಡಿಫರೆಂಟ್ ಪ್ರಾಡಕ್ಟ್ಸ್ ಅಲ್ಲಿ ಅರ್ಥ ಆಯ್ತಾ, ದಟ್ ಈಸ್ AgCl ಎಷ್ಟು ಮೋಲ್ಸ್ ಆಫ್ ಪ್ರೆಸಿಪಿಟೇಟ್ ಆಗುತ್ತೆ, ಎಷ್ಟು ಅಯಾನ್ಸ್ ಕೊಡುತ್ತೆ, ಅರ್ಥ ಆಯ್ತಾ, ಟೋಟಲ್ ನಂಬರ್ ಆಫ್ ಅಯಾನ್ಸ್ ಎಷ್ಟು ಕೊಡುತ್ತೆ, AgNO3 ಎಷ್ಟು ಮೋಲ್ಸ್ ನ ದಟ್ ಈಸ್ ಪ್ರೆಸಿಪಿಟೇಷನ್ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅಂತ ಅರ್ಥ ಆಯ್ತಾ, ನಾವು ಒಂದು ಇದ್ರ ಮುಖಾಂತರ ಟೇಬಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋಣ. ಇವಾಗ ಈ ಕಾಂಪ್ಲೆಕ್ಸ್ ಅರ್ಥ ಆಯ್ತಾ, ಈ ಕಾಂಪ್ಲೆಕ್ಸ್ 4 moles of AgCl ಪ್ರೆಸಿಪಿಟೇಟ್ ಆದ್ರೆ AgNO3 ಈ ಕಾಂಪ್ಲೆಕ್ಸ್ ಎತ್ಕೊಂಡು ಹೋಗ್ಬಿಟ್ಟು ದಟ್ ಈಸ್ AgNO3 ಜೊತೆ ಟ್ರೀಟ್ ಮಾಡಿದಾಗ AgNO3 ಜೊತೆ ಟ್ರೀಟ್ ಮಾಡಿದಾಗ 4 moles ತಗೊಂಡ್ಬಿಟ್ರೆ AgNO3 ನ 4 moles ತಗೊಂಡ್ಬಿಟ್ರೆ ಅರ್ಥ ಆಯ್ತಾ, ಅಂದ್ರೆ 4 moles of AgNO3 4 moles ಅಂತ ಬರೆಯೋಣ. 4 moles of AgNO3 ಈ ಕಾಂಪ್ಲೆಕ್ಸ್ ಏನಾದ್ರು ತಗೊಂಡ್ಬಿಟ್ರೆ ಅಲ್ಲಿಗೆ 4 moles of AgCl ಫಾರ್ಮ್ ಆದಂಗೆ ತಾನೆ. ಯಾಕಂದ್ರೆ ಇವೆರಡು ಅರ್ಥ ಆಯ್ತಾ, ಈ Ag ಹೋಗ್ಬಿಟ್ಟು ಈ Cl ಜೊತೆ AgCl ಪ್ರೆಸಿಪಿಟೇಟ್ ಆಗುತ್ತೆ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಟು ಗೆಟ್ ಇವು ಲಿಗ್ಯಾಂಡ್ಸ್ ರಿಯಾಕ್ಟ್ ಮಾಡುತ್ತೆ. ಇವು 4 ಏನಾದ್ರು 4 moles ನ್ಯೂಟ್ರಲೈಸ್ ಮಾಡಿ, ಇದು 4 moles of AgNO3 ನ್ಯೂಟ್ರಲೈಸ್ ಮಾಡ್ಕೊಂಡ್ರೆ ಇಲ್ಲಿ ಬರೀತೀವಿ 4 moles of AgNO3 ನ್ಯೂಟ್ರಲೈಸ್ ಮಾಡ್ಕೊಂಡ್ರೆ ಇದು ಓನ್ಲಿ ಈ 6 ಲಿಗ್ಯಾಂಡ್ಸ್ ಅರ್ಥ ಆಯ್ತಾ, ದಟ್ ಈಸ್ ಈ 6 ಅಮೋನಿಯಾ ಮಾಲಿಕ್ಯೂಲ್ಸ್ ಲಿಗ್ಯಾಂಡ್ಸ್ ರಿಯಾಕ್ಟ್ ಮಾಡುತ್ತೆ. ಆವಾಗ ದ ಕೋಆರ್ಡಿನೇಷನ್ ನಂಬರ್ ಈಸ್ 6. ನೋಡಿ ಇಲ್ಲಿ ಇವಾಗ 4 moles AgNO3 ಅಂದ್ರೆ AgCl ಪ್ರೆಸಿಪಿಟೇಟ್ ಆದ್ರೆ ನಂಬರ್ ಆಫ್ moles ಆಫ್
ಬರ್ಕೊಳ್ಳಿ. ಇದು ನಿಮಗೆ ನೋಟ್ಸಲ್ಲಿ ಇಲ್ಲ, ಅರ್ಥ ಆಯ್ತಾ? ನೋಟ್ಸಲ್ಲಿ ಇಲ್ಲ, ಮತ್ತು NCERT ಕೂಡ ಇಲ್ಲ, ಬಟ್ CET ನೀಟ್ ಪಾಯಿಂಟ್ ಆಫ್ ವ್ಯೂ ಕೇಳ್ಬೋದು, ಅರ್ಥ ಆಯ್ತಾ? ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ AgCl, ಅರ್ಥ ಆಯ್ತಾ? ನಾನು ಸ್ವಲ್ಪ ಈ ಕಡೆ ಬರೀತೀನಿ ನೋಡಿ ಇಲ್ಲಿ. ದಟ್ ಈಸ್ ಕಾಂಪ್ಲೆಕ್ಸ್ ಸರ್ ಅಥವಾ ಕಾಂಪೌಂಡ್, ಅರ್ಥ ಆಯ್ತಾ? ದಟ್ ಈಸ್ PtCl4 6NH3. ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ ಆಫ್ AgCl precipitated. Number of moles of AgCl gets precipitated. ಅರ್ಥ ಆಯ್ತಾ? ನೆಕ್ಸ್ಟ್ ಇಟ್ ಈಸ್ ಅ ಫಾರ್ಮುಲಾ. ಅರ್ಥ ಆಯ್ತಾ? ಕಾಂಪೌಂಡ್. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್. ಅಂದ್ರೆ ಇದೆಯಲ್ಲ, ಇದನ್ನ ಅರ್ಥ ಆಯ್ತಾ? ಇದನ್ನ ಎತ್ಕೊಂಡೋಗಿ ಅಮೋನಿಯಾ ಜೊತೆ ಟ್ರೀಟ್ ಮಾಡಿದಾಗ 4 ಡಿಫರೆಂಟ್ ಪ್ರಾಡಕ್ಟ್ಸ್ ಸಿಗುತ್ತೆ. ಆ 4 ಡಿಫರೆಂಟ್ ಪ್ರಾಡಕ್ಟ್ಸ್ ಅಲ್ಲೂ ಅರ್ಥ ಆಯ್ತಾ, ನಾವು ನಂಬರ್ ಆಫ್ ಮೋಲ್ಸ್ ಆಫ್ AgCl ಪ್ರೆಸಿಪಿಟೇಟೆಡ್ ಅಥವಾ ಇವೆರಡು ಒಂದೇ, ನಂಬರ್ ಆಫ್ ಮೋಲ್ಸ್ ಆಫ್ AgCl ಸ್ಪೆಸಿಫಿಟ್ ಆಗುತ್ತೋ ಅಷ್ಟೇ ಮೋಲ್ಸ್ ಆಫ್ Ag ಅನ್ನೋದನ್ನ ಕೂಡ ಯುಟಿಲೈಸ್ ಮಾಡ್ಕೊಂಡಿರುತ್ತೆ. ಆ ಕಾಂಪೌಂಡ್ ಫಾರ್ಮುಲಾ ಕೋಆರ್ಡಿನೇಷನ್ ನಂಬರ್, ಅರ್ಥ ಆಯ್ತಾ? ಇವಾಗ ಈ ಕಾಂಪ್ಲೆಕ್ಸ್ ತಗೊಳ್ಳೋಣ. ಇದು ಈ 4 ಮೋಲ್ಸ್ ತಗೊಂಡ್ರೆ 4 ಮೋಲ್ಸ್ ಆಫ್ AgCl ಗೆಟ್ಸ್ ಪ್ರೆಸಿಪಿಟೇಟ್ ಆದ್ರೆ ಅಲ್ಲಿಗೆ ಇವು ಮಾತ್ರ ಲಿಗ್ಯಾಂಡ್ಸ್ ರಿಯಾಕ್ಟ್ ಮಾಡುತ್ತೆ. ದಟ್ ಈಸ್ ಅಲ್ಲಿಗೆ Pt ಫಾರ್ಮುಲಾ Pt NH3 6 times Cl4. ವಾಟ್ ಇಸ್ ದ ಕೋಆರ್ಡಿನೇಷನ್ ನಂಬರ್? ದಟ್ ಈಸ್ 6. ಅರ್ಥ ಆಯ್ತಾ? ಅದೇ PtCl4 ಇಟ್ ಯುಟಿಲೈಸಸ್ ಅಮೋನಿಯಾ ಟ್ರೀಟ್ ಮಾಡಿದಾಗ 5 ಮೋಲ್ಸ್ ಆಫ್ ಅಮೋನಿಯಾನ ಯುಟಿಲೈಸ್ ಮಾಡಿಕೊಂಡ್ರೆ, ಅರ್ಥ ಆಯ್ತಾ, ನಂಬರ್ ಆಫ್ ಮೋಲ್ಸ್ ಆಫ್ AgCl ಗೆಟ್ಸ್ ಪ್ರೆಸಿಪಿಟೇಟೆಡ್ ಈಸ್ 3 ಮೋಲ್ಸ್. ಯಾಕಂದ್ರೆ ಒಂದು Cl ಆಚೆ ಇರುತ್ತೆ ಅಲ್ಲಿಗೆ, ಅಂದ್ರೆ ಒಂದು Cl 3 Cl ಆಚೆ ಇರುತ್ತೆ, ಒಂದು Cl ಲಿಗ್ಯಾಂಡ್ ಆಕ್ಟ್ ಮಾಡುತ್ತೆ. ಔಟ್ ಆಫ್ 4 Cls 1 Cl ಗೆಟ್ಸ್ ಆಕ್ಟ್ಸ್ ಆಸ್ ಎ ಲಿಗ್ಯಾಂಡ್. ಅರ್ಥ ಆಯ್ತಾ? ನೋಡಿಲಿ, Pt NH3, ಅರ್ಥ Pt NH3 that is 5 times Cl3. ಅರ್ಥ ಆಗ್ತಿದೆಯಾ? ಇವಾಗ ಕೋಆರ್ಡಿನೇಷನ್ ನಂಬರ್ 1 ನಂಬರ್ ಆಫ್ ಅಯಾನ್ಸ್ ಕೂಡ ಕೊಡ ನೋಡಿ. ಇಲ್ಲ, ಕೋಆರ್ಡಿನೇಷನ್ ನಂಬರ್ 1 ನಂಬರ್ ಆಫ್ ಅಯಾನ್ಸ್ ಕೂಡ ಕೊಡ, ಇನ್ನು ನಿಮಗೆ ಅದು ಕೂಡ ಇಲ್ಲೇ ಕೊಟ್ಬಿಡೋದು. ಅರ್ಥ ಆಯ್ತಾ? ಕೋಆರ್ಡಿನೇಷನ್ ನಂಬರ್ 6 ಇದು ಕೋಆರ್ಡಿನೇಷನ್ ನಂಬರ್ 6. ನಾನು ಕೆಲಸ ಮಾಡ್ತೀನಿ, ಇನ್ನೂ ಒಂದು ಟೇಬಲ್ ಬರ್ಕೊಳ್ತೀನಿ. ದಟ್ ಈಸ್ ಕೋಆರ್ಡಿನೇಷನ್ ನಂಬರ್. ನೆಕ್ಸ್ಟ್ ದಟ್ ಈಸ್ ನಂಬರ್ ಆಫ್ ಅಯಾನ್ಸ್ ಅಥವಾ ಟೋಟಲ್ ನಂಬರ್ ಆಫ್ ಅಯಾನ್ಸ್ ಎಲ್ಲ ಒಂದು. ಇವಾಗ ಇದು ಕೋಆರ್ಡಿನೇಷನ್ ನಂಬರ್ 6 ನಾವಾಗಲೇ ಬರ್ದಿದ್ವಿ. ಎಷ್ಟು ಅಯಾನ್ಸ್ ಕೊಡುತ್ತೆ ಅದು ಡಿಸೋಸಿಯೇಟ್ ಮಾಡಿದ್ರೆ? ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್ ದೇ ಡಿಸೋಸಿಯೇಟ್ಸ್ ಟು ಗಿವ್ 5 ಅಯಾನ್ಸ್. ಹೆಂಗಂತ ನೋಡೋಣ. Pt NH3 6 times 4 plus 1 4 Cl minus ಅಯಾನ್ಸ್. 4 Cl minus ಟೋಟಲ್ ಎಷ್ಟಾಯ್ತು? 5. ಅರ್ಥ ಆಯ್ತಾ? 5 ಅಯಾನ್ಸ್ ಹೆಂಗ್ ಕೊಡುತ್ತೆ ಅಂತ ಗೊತ್ತಾಯ್ತಾ? Pt NH3 6 times 4 plus ಬ್ರಾಕೆಟ್ ಮೇಲೆ ಸ್ಕ್ವೇರ್ ಬ್ರಾಕೆಟ್ 4 plus 4 Cl minus ಅಯಾನ್ಸ್. 4 Cl minus ಇದೊಂದು ಕಾಂಪ್ಲೆಕ್ಸ್ ಅಯಾನ್. ಟೋಟಲ್ 5 ಅಯಾನ್ಸ್. ಇದು ಕೋಆರ್ಡಿನೇಷನ್ ನಂಬರ್ 6. How many ions? Number of ions. ಅರ್ಥ ಆಯ್ತಾ? 4 ಅಷ್ಟೇ. ಯಾಕೆ ಸರ್ ನಂಬರ್ ಆಫ್ ಅಯಾನ್ಸ್ 4? Pt NH3 5 times Cl, ಇದ್ರ ಮೇಲೆ 3 plus 3 Cl minus ಅಯಾನ್ಸ್. ಅಲ್ಲಿಗೆ ಕಾಂಪ್ಲೆಕ್ಸ್ ಅಯಾನ್ ಒಂದು, ಇವು 3, ಟೋಟಲ್ 4 ಅಯಾನ್ಸ್. ನೆಕ್ಸ್ಟ್ ಅದೇ PtCl4 ನಿಂತ್ಕೊಂಡು ಹೋಗಿ ಅಮೋನಿಯಾ ಜೊತೆ ಟ್ರೀಟ್ ಮಾಡಿದಾಗ 4 moles ಆಫ್ ಅಮೋನಿಯಾ ಯುಟಿಲೈಸ್ ಮಾಡಿಕೊಂಡ್ರೆ ಆವಾಗ ಪ್ರೆಸಿಪಿಟೇಟ್ ಆಗ್ತಕ್ಕಂಥದ್ದು 2ನೇ. ಔಟ್ ಆಫ್ 4 Cls 2 Cls
ಅರ್ಥ ಆಯ್ತು? ಎರಡು CLs ಆಚೆ ಇರ್ತವೆ, ಎರಡು CLs ಲಿಗ್ಯಾಂಡ್ಸ್ ಆಕ್ಟ್ ಮಾಡ್ತವೆ. PT NH3 4 times Cl2. The coordination number is 6, but number of ions 3 ಅಷ್ಟೇ. ಯಾಕೆ ಹೇಳಿ? ಇದ್ರ ಮೇಲೆ 2 ಪ್ಲಸ್ 2 Cl ಮೈನಸ್ ಐಸ್ ಇದೆಲ್ಲ ಸೇರಿ ಒಂದು 2 Cl ಮೈನಸ್ ಐನ್ಸ್, ಅವ ಎರಡು ಟೋಟಲಿ 3 ಐನ್ಸ್ ಕೊಡುತ್ತೆ. ನೆಕ್ಸ್ಟ್ PtCl4 ನಿಂತ್ಕೊಂಡು ಹೋಗ್ಬಿಟ್ಟು ಅಮೋನಿಯಾ ಟ್ರೀಟ್ ಮಾಡಿದಾಗ 3 moles ಆಫ್ ಅಮೋನಿಯಾ ಯುಟಿಲೈಸ್ ಮಾಡ್ಕೊಂಡ್ರೆ 3 moles ಆಫ್ ಅಮೋನಿಯಾ ಯುಟಿಲೈಸ್ ಮಾಡ್ಕೊಂಡ್ರೆ ಅರ್ಥ ಆಯ್ತಾ? ಏನ್ ಕೊಡುತ್ತೆ? ಇವಾಗ ಇವು ಮೂರು ಆದ್ರೆ ಲಿಗ್ಯಾಂಡ್ಸ್ ಆಗಿ, ಅಂದ್ರೆ 3 NH3 3 CLs ಆದ್ರೆ ಲಿಗ್ಯಾಂಡ್ಸ್ ಆಗಿ, ಅರ್ಥ ಆಯ್ತಾ? ಏನಾಗತ್ತೆ? ದಟ್ ಈಸ್ Cl ಲೈಕ್ ದಿಸ್. ಒಂದು ಮಾತ್ರ ಪ್ರೆಸಿಪಿಟೇಟ್ ಅಲ್ಲಿಗೆ ಇವು ಮೂರು ಲಿಗ್ಯಾಂಡ್ಸ್ ಆಕ್ಟ್ ಮಾಡ್ಬಿಟ್ರಿ, ಇದೊಂದು ಮಾತ್ರ ಇರ್ತದೆ Cl ಆಚೆ. ಆದ್ರಿಂದ 1 mole ಆಫ್ AgNO3 ಯುಟಿಲೈಸ್ ಮಾಡಿಕೊಂಡು 1 mole ಆಫ್ AgCl ಪ್ರೆಸಿಪಿಟೇಟ್ ಆಗತ್ತೆ ಅಷ್ಟೇ. ದಟ್ ಈಸ್ PT NH3 3 times Cl3Cl. coordination number 6 है. ಅರ್ಥ ಆಯ್ತಾ? ಬಟ್ ನಂಬರ್ ಆಫ್ ions is 2. number of ions is 2. ಅರ್ಥ ಆಯ್ತಾ? ನೆಕ್ಸ್ಟ್ PtCl4 ಪ್ಲಾಟಿನಮ್ ಟೆಟ್ರಾಕ್ಲೋರೈಡ್ ಎತ್ಕೊಂಡು ಹೋಗ್ಬಿಟ್ಟು ಅಮೋನಿಯಾ ಜೊತೆ ಟ್ರೀಟ್ ಮಾಡಿದಾಗ 2 moles ಆಫ್ ಅಮೋನಿಯಾ ಯುಟಿಲೈಸ್ ಮಾಡ್ಕೊಂಡ್ರೆ ಅಲ್ಲಿಗೆ ನಂಬರ್ ಆಫ್ moles ಆಫ್ AgCl ಗೆಟ್ಸ್ 0. ಅಂದ್ರೆ ಏನು ಪ್ರೆಸಿಪಿಟೇಟ್ ಆಗಲಿಲ್ಲ, ಅಂದ್ರೆ 4 ಲಿಗ್ಯಾಂಡ್ಸ್ ಆಕ್ಟ್ ಮಾಡಿದೆ Cl ಗಳು. PT NH3 twice Cl4. ಅದು coordination number 6 है, but it is neutral. ಅರ್ಥ ಆಯ್ತಾ? ಇಟ್ ಇಸ್ ಓನ್ಲಿ 1. ಅರ್ಥ ಆಯ್ತಾ? ನ್ಯೂಟ್ರಲ್ ಮಾಲಿಕ್ಯೂಲ್, ಅಯಾನ್ಸೇ ಇಲ್ಲ ನೋಡಿ. ನಿಮ್ಗೆ ಇದ್ರ ಮೇಲೆ CET ಅಲ್ಲಿ ಕೇಳ್ಬೋದು. ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಕೊಟ್ಬಿಟ್ಟು, ಅರ್ಥ ಆಯ್ತಾ? ಇಫ್ ಓನ್ಲಿ 4 ನೋಡಿ, ಕೋಆರ್ಡಿನೇಷನ್ ನಂಬರ್ 6 ಆಗಿದ್ರೆ ಅಥವಾ 4 moles ಆಫ್ AgNO3 ಯುಟಿಲೈಸ್ ಮಾಡ್ಕೊಂಡಿದ್ರೆ ಅಥವಾ AgCl ಪ್ರೆಸಿಪಿಟೇಟ್ ಆಗಿದ್ರೆ ಅರ್ಥ ವಾಟ್ ಇಸ್ ನಂಬರ್ ಆಫ್ ಅಯಾನ್ಸ್ ಅಂದ್ರೆ 5 ions ಕೊಡುತ್ತೆ. ಯಾಕಂದ್ರೆ ನಾವು ಕಾಂಪ್ಲೆಕ್ಸ್ ಕಾಂಪೌಂಡ್ ಅವ್ನು ಹಿಂಗ್ ಕೊಟ್ಟಿರ್ತಾನೆ, ನೀವು ನೋಡ್ಕೋಬೇಕು ಹಿಂಗ್ ಬರ್ಕೊಂಡು. ಯಾಕಂದ್ರೆ 4 moles ಆಫ್ AgCl ಪ್ರೆಸಿಪಿಟೇಟ್ ಆಗಿರುತ್ತೆ ಅಂದ್ರೆ ಒಂದೇ, 4 moles ಆಫ್ AgNO3 ಯುಟಿಲೈಸ್ ಮಾಡ್ಕೊಂಡಿರುತ್ತೆ ಅಂತ ಕೊಟ್ಟರು ಒಂದೇ. 4 moles ಆಫ್ AgNO3 ಯುಟಿಲೈಸ್ ಮಾಡಿಕೊಂಡು 4 moles ಆಫ್ AgCl ಪ್ರೆಸಿಪಿಟೇಟ್ ಆಗಿರುತ್ತೆ. ಆವಾಗ ನೀವು 5 ions ಕೊಡುತ್ತೆ ಅಂತ ಕೊಡಬೇಕು. ಇದು ಕೊಟ್ಟು 3 moles ಆಫ್ AgCl ಪ್ರೆಸಿಪಿಟೇಟ್ ಆಗ್ತಿದೆ ಅಂದ್ರೆ 4 ions ಕೊಡಬೇಕಾಗತ್ತೆ, ಯಾಕಂದ್ರೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಹಿಂಗಿರುತ್ತೆ. ಅರ್ಥ ಆಯ್ತು? ಇದು ಕೊಟ್ಟು 2 moles ಆಫ್ AgCl ಪ್ರೆಸಿಪಿಟೇಟ್ ಆಗ್ತಿದೆ ಅಥವಾ 2 moles ಆಫ್ AgNO3 ಯುಟಿಲೈಸ್ ಮಾಡ್ಕೊಂಡಿದೆ ಅಂದ್ರೆ ಅವಾಗ 3 ions ಕೊಡಬೇಕಾಗತ್ತೆ, ಯಾಕಂದ್ರೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಹಿಂಗ್ ಬರ್ಕೊಳ್ತೀವಿ. ಈ ತರ ನಿಮಗೆ CET ನೀಟಲ್ಲಿ ಕೇಳ್ಬೋದು. ಈ ಟೇಬಲ್ ಗೊತ್ತಿತ್ತಂದ್ರೆ ಅದನ್ನ, ಈ ಟೇಬಲ್ ಆಕ್ಚುಲಿ ನಿಮಗೆ NCERT ಅಲ್ಲಿ ಅಥವಾ ನೋಟ್ಸ್ ಅಲ್ಲಿ ಇಲ್ಲ, ಬಟ್ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ. ಅಲ್ಲಿಗೆ ಪ್ಲಾಟಿನಮ್ ಕಾಂಪ್ಲೆಕ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಯಾರು? ವರ್ನರ್. ಅಲ್ಲಿಗೆ ವರ್ನರ್ ಅರ್ಥ ಆಯ್ತಾ? ದಟ್ ಈಸ್ ಕೋಬಾಲ್ಟ್ ಕ್ಲೋರೈಡ್ ಎತ್ಕೊಂಡೋಗಿ ಅಮೋನಿಯಾ ಜೊತೆ, ಪ್ಲಾಟಿನಮ್ ಟೆಟ್ರಾಕ್ಲೋರೈಡ್ ಎತ್ಕೊಂಡು ಹೋಗ್ಬಿಟ್ಟು ಅಮೋನಿಯಾ ಜೊತೆ, COCl3 ಎತ್ಕೊಂಡು ಹೋಗ್ಬಿಟ್ಟು ಅಮೋನಿಯಾ ಜೊತೆ ಟ್ರೀಟ್ ಮಾಡಿದಾಗ ಏನಂತ ಡಿಸ್ಕಸ್ ಮಾಡಿದ್ವಿ. ಇಟ್ ಗಿವ್ಸ್ 4 ಡಿಫರೆಂಟ್ ಕಾಂಪ್ಲೆಕ್ಸಸ್. ಅದೇ PtCl4 ಎತ್ಕೊಂಡು ಹೋಗ್ಬಿಟ್ಟು ಅಮೋನಿಯಾ ಜೊತೆ ಟ್ರೀಟ್ ಮಾಡಿದಾಗ ಇಟ್ ಗಿವ್ಸ್ 5 ಡಿಫರೆಂಟ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್, ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ದಿಸ್ ಥಿಯರಿ? ಅರ್ಥ ಆಯ್ತಾ? ವಾಟ್ ಆರ್ ದ ಲಿಮಿಟೇಷನ್ಸ್ ಅಥವಾ ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ದಿಸ್ ವರ್ನರ್ಸ್ ಥಿಯರಿ? ಇನ್ನು ವರ್ನರ್ಸ್ ಥಿಯರಿ ಇಷ್ಟು ಡಿಸ್ಕಸ್ ಮಾಡಿದ್ವಿ, ಪಾಚುಲೇಟ್ಸ್ ಎಲ್ಲ. ಎಲ್ಲಾದರೂ ಅವ್ನ ಕೋಆರ್ಡಿನೇಷನ್ ನಂಬರ್ ಅರ್ಥ ಆಯ್ತಾ 2 ಇದ್ರೆ ಲೀನಿಯರ್ ಇನ್ ಶೇಪ್ ಇರುತ್ತೆ, ಕೋಆರ್ಡಿನೇಷನ್ ನಂಬರ್ 3 ಇದ್ರೆ ದಟ್ ಈಸ್ ಕೋಆರ್ಡಿನೇಷನ್ ನಂಬರ್ 3 ಇದ್ರೆ ಟ್ರಿಗನಲ್ ಪ್ಲೇನ, ಅರ್ಥ ಆಯ್ತು? ಕೋಆರ್ಡಿನೇಷನ್ 4 ಇದ್ರೆ ಟೆಟ್ರಾಹೆಡ್ರಲ್ ಅಥವಾ ಸ್ಕ್ವೇರ್ ಪ್ಲೇನ, ಕೋಆರ್ಡಿನೇಷನ್ ನಂಬರ್ 6 ಇದ್ರೆ ಆಕ್ಟಾಹೆಡ್ರಲ್ ಅಂತ ಹೇಳಿದ್ವಿ ಅಷ್ಟೇ ವಿನ, ಅರ್ಥ ಆಯ್ತಾ? ಫಿಕ್ಸ್ಡ್ ಜೆಮೆಟ್ರಿಕಲ್ ಶೇಪ್ ಹಿಂಗ್ ಹೊಂದಿರುತ್ತೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಜೆಮೆಟ್ರಿಕಲ್ ಶೇಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಎಲ್ಲಾದ್ರೂ ಇಷ್ಟು ಡಿಸ್ಕಸ್ ಮಾಡಿ ವರ್ನರ್ಸ್ ಥಿಯರಿ ಬಗ್ಗೆ, ಎಲ್ಲಾದ್ರೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ, ಇಂಥ ಕಾಂಪ್ಲೆಕ್ಸ್ ಕಾಂಪೌಂಡ್ ಪ್ಯಾರಾಮ್ಯಾಗ್ನೆಟಿಕ್ ಹೊಂದಿರುತ್ತೆ, ಇಂಥ ಕಾಂಪ್ಲೆಕ್ಸ್ ಕಾಂಪೌಂಡ್ ಡಯಾಮ್ಯಾಗ್ನೆಟಿಕ್ ಹೊಂದಿರುತ್ತೆ ಅಂತ ಎಲ್ಲಾದ್ರೂ ಹೇಳಿದ್ವಾ? ಮ್ಯಾಗ್ನೆಟಿಕ್ ಪ್ರಾಪರ್ಟಿನೇ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಅರ್ಥ ಆಯ್ತಾ? ಮತ್ತೆ
ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ ಅಷ್ಟೇ ವಿನಃ ಆ ಕೋಆರ್ಡಿನೇಟ್ ಬಾಂಡ್ಸ್ ಏನು ಡೈರೆಕ್ಷನಲ್ ಹೊಂದಿರುತ್ತೆ ಅಂತ ಹೇಳ್ಬಿಟ್ಟು ಏನು ಎಕ್ಸ್ಪ್ಲೇನ್ ಮಾಡಲಿಲ್ಲ. ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಅಥವಾ ಡಿಮೆರಿಟ್ಸ್ ಆಫ್ ದಿಸ್ ವರ್ನರ್ಸ್ ಥಿಯರಿ. ನಿಮಗೆ ಲಿಮಿಟೇಷನ್ಸ್ ಡಿಮೆರಿಟ್ಸ್ ಏನೋ NCERT ಡಿಸ್ಕಸ್ ಮಾಡಿಲ್ಲ, ಬಟ್ ನಿಮ್ಗೆ ಗೊತ್ತಿರಲಿ ಏನು ಲಿಮಿಟೇಷನ್ಸ್ ಆಫ್ ದಿಸ್ ವರ್ನರ್ಸ್ ಥಿಯರಿ. ವರ್ನರ್ಸ್ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ಎಲ್ಲೂ ಎಕ್ಸ್ಪ್ಲೈನ್ ಮಾಡಲಿಲ್ಲ ವರ್ನರ್ಸ್ ಥಿಯರಿ. ಅರ್ಥ ಆಯ್ತಾ? ಮತ್ತೆ why do complex compounds, why do in complex compounds that is coordinate bonds has having a fixed directional ಅಂತ ಹೇಳ್ಬಿಟ್ಟು ಏನು ಡಿಸ್ಕಸ್ ಮಾಡಲಿಲ್ಲ. that is another demerit. another demerit, ಆಪ್ಟಿಕಲ್ ಐಸೋಮರಿಸಮ್ ಬಗ್ಗೆ ಎಲ್ಲೂ ಇವನು ಡಿಸ್ಕಸ್ ಮಾಡಲಿಲ್ಲ, ಐಸೋಮರಿಸಮ್ ಬಗ್ಗೆ ಡಿಸ್ಕಸ್ ಮಾಡಲಿಲ್ಲ. ಅರ್ಥ ಆಯ್ತಾ? ಐಸೋಮರಿಸಮ್ ಡಿಸ್ಕಸ್ ಮಾಡಲಿಲ್ಲ ವರ್ನರ್ಸ್ ಥಿಯರಿಯಲ್ಲಿ, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಲಿಲ್ಲ. ಅರ್ಥ ಆಯ್ತಾ? ಜಾಮೆಟ್ರಿಕಲ್ ಶೇಪ್ ಬಗ್ಗೆ ಡಿಸ್ಕಸ್ ಮಾಡಲಿಲ್ಲ. ಅರ್ಥ ಆಯ್ತಾ? ಅಂದ್ರೆ ಕೋಆರ್ಡಿನೇಟ್ ಬಾಂಡ್ ಫಿಕ್ಸ್ ಡೈರೆಕ್ಷನ್ ಹೊಂದಿರುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಲಿಲ್ಲ. ದೀಸ್ ಆರ್ ದ ಡಿಮೆರಿಟ್ಸ್ ಆಫ್ ದಿಸ್ ವರ್ನರ್ಸ್ ಥಿಯರಿ. ಅರ್ಥ ಆಯ್ತಾ? ವರ್ನರ್ಸ್ ಥಿಯರಿ ಡಿಮೆರಿಟ್ಸ್ ಯಾವ ಅಂತ ಅಥವಾ ಲಿಮಿಟೇಷನ್ಸ್ ಯಾವ ಅಂತ ಕೇಳಿದ್ರೆ ಬರೀಬಹುದಾ? ವರ್ನರ್ಸ್ ಥಿಯರಿ ನೀವು ಬರ್ಕೊಳ್ಬೇಕಾದ್ರೆ ಒಂದು ಕಡೆ ಬರ್ಕೊಂಡಿರಿ, ನಿಮಗೆ NCERT ಏನಿಲ್ಲ. ವರ್ನರ್ಸ್ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೈನ್ಸ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಏನು ಡಿಸ್ಕಸ್ ಮಾಡಲಿಲ್ಲ ವರ್ನರ್ಸ್ ಥಿಯರಿ. ದಟ್ ಇಸ್ ಒನ್ ಡಿಮೆರಿಟ್. ವರ್ನರ್ಸ್ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಐಸೋಮೆರಿಸಮ್ ಇನ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ವರ್ನರ್ಸ್ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೈನ್ ದ geometrical shape that indicates that the coordinate bonds in the complex compounds are having a fixed direction ಅಂತ ಹೇಳ್ಬಿಟ್ಟು ಏನು ಡಿಸ್ಕಸ್ ಮಾಡಲಿಲ್ಲ. These are the three demerits ಅಥವಾ ಲಿಮಿಟೇಷನ್ಸ್ ಆಫ್ ವರ್ನರ್ಸ್ ಥಿಯರಿ. ಅರ್ಥ ಆಗಿದೆಯಾ? ಏನೇ ಡೌಟ್? ಅಲ್ಲಿಗೆ ಲಿಮಿಟೇಷನ್ಸ್ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ನಿಮ್ಗೆ NCERT ಇನ್ನೆಲ್ಲ ಲಿಮಿಟೇಷನ್ಸ್ ಅರ್ಥ ಆಯ್ತಾ? ನೆಕ್ಸ್ಟ್ ವಿಲ್ ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಥಿಯರಿ, ವರ್ನರ್ ಥಿಯರಿಗಿಂತ ಜಾಸ್ತಿ ಇಂಪಾರ್ಟೆಂಟ್ VBT ಥಿಯರಿ. ಇದ್ರ ಮೇಲೆ ನಿಮಗೆ VBT ಮೇಲೆ ಒಂದು ಕ್ವಶನ್ ಫಿಕ್ಸ್ಡ್ ಥಿಯರಿ ಎಕ್ಸಾಮ್ ಅಲ್ಲಿ 3 marks ಫಿಕ್ಸ್ಡ್. ಅದು ರೂಲ್, ಅದು ಕೇಳಲೇಬೇಕು ಅಂತ. ಇದುವರೆಗೂ ಎಷ್ಟು ಎಕ್ಸಾಮ್ಸ್ ಆಗಿದೆಯೋ ಅದು ಸಪ್ಲಿಮೆಂಟರಿ ಎಕ್ಸಾಮ್ ಆಗಿರ್ಬೋದು, ಮೇನ್ ಎಕ್ಸಾಮ್ ಆಗಿರ್ಬೋದು. ಅರ್ಥ ಆಯ್ತಾ? VBT ಮೇಲೆ 3 marks ಕೇಳದಿರೋ ಒಂದು ಕ್ವಶನ್ ಪೇಪರ್ ಕೂಡ ಇಲ್ಲ. ಯಾಕಪ್ಪ ಅಂದ್ರೆ VBT ಮೇಲೆ 3 marks ಕೇಳಬೇಕು ಅಂತ ಒಂದು ರೂಲ್ ಇದೆ. ಥಿಯರಿಯಲ್ಲೂ ಇಂಪಾರ್ಟೆಂಟ್, CET ನೀಟ್ ಪಾಯಿಂಟ್ ಆಫ್ ವ್ಯೂ ಅಥವಾ JEE ಪಾಯಿಂಟ್ ಆಫ್ ವ್ಯೂ ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ? VBT ವೇಲೆನ್ಸ್ ಬಾಂಡ್ ಥಿಯರಿ. ಅರ್ಥ ಆಯ್ತಾ? ವೇಲೆನ್ಸ್ ಬಾಂಡ್ ಥಿಯರಿ ನೋಡಿ ಇಲ್ಲಿ. ವೇಲೆನ್ಸ್ ಬಾಂಡ್ ಥಿಯರಿ ಅಥವಾ VBT ಅಂತ ಕರೀತೀವಿ. This theory was proposed by the scientist name called as Linus Pauling. ಏನಂದ್ರೆ Linus Pauling. Linus Pauling ಅನ್ನೋ ಸೈಂಟಿಸ್ಟ್, ಅರ್ಥ ಆಯ್ತಾ? Linus Pauling ಅನ್ನೋ ಸೈಂಟಿಸ್ಟ್ ಈ ಥಿಯರಿನ ಪ್ರಪೋಸ್ ಮಾಡಿದ್ರು. ಯಾರು? Linus Pauling. Valence bond theory was proposed by the scientist name called as Linus Pauling. ಅರ್ಥ ಆಯ್ತಾ? ಯಾವ ತರ ಇವನು ಪ್ರಪೋಸ್ ಮಾಡಿದ ಅಂದ್ರೆ, ಕೆಲವೊಂದು ಡಿಮೆರಿಟ್ಸ್ ಇದೆಯಲ್ಲ ವರ್ನರ್ಸ್ ಥಿಯರಿಯಲ್ಲಿ, ಅವನ್ನೆಲ್ಲ ರೆಕ್ಟಿಫೈ ಮಾಡಿದ. ಅರ್ಥ ಆಯ್ತಾ? ಅವನ್ನೆಲ್ಲ ರೆಕ್ಟಿಫೈ ಮಾಡಿದ. ಏನು ಡಿಮೆರಿಟ್ಸ್ ವರ್ನರ್ಸ್ ಥಿಯರಿಯಲ್ಲಿ? ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಕೊಟ್ಟಿರಲಿಲ್ಲ, ಯಾವ ಕಾಂಪ್ಲೆಕ್ಸ್ ಕಾಂಪೌಂಡ್ ಏನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೊಂದಿರುತ್ತೆ ಅಂತ. ಬಟ್ Linus Pauling in this theory he explains the magnetic properties also. And also Linus Pauling, it's very important, he explains the geometrical shape of the molecule depends upon the hybridization ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ. The geometrical shape of the complex compound depends upon the hybridization, ಅಂತ ಹೇಳ್ಬಿಟ್ಟು ಹೇಳಿದ. Totally based on the hybridization, Linus Pauling gives a fixed geometrical shapes of the complex compounds. And also he explained the magnetic properties of complex compounds. Magnetic property of complex compounds. ಅರ್ಥ ಆಯ್ತಾ? What are the salient features ಅಥವಾ what are the postulates of this VBT?
ಅರ್ಥ ಆಯ್ತಾ? ಪಾಚುಲೇಟ್ಸ್ ಅಥವಾ ಸೇಲಿಯಂಟ್ ಫೀಚರ್ಸ್ ಆಫ್ ವಿಬಿಟಿ. ನಿಮಗೆ ಸೇಲಿಯಂಟ್ ಫೀಚರ್ಸ್ ಅಂದ್ರೆ ಒಂದೇ, ಪಾಚುಲೇಟ್ಸ್ ಅಂದ್ರೆ ಒಂದೇ. ನಿಮಗೆ ಈ ಪಾಚುಲೇಟ್ಸ್ ಕರೆಕ್ಟಾಗಿ ಅರ್ಥ ಆಗಿಬಿಟ್ಟಿದೆ ಅಂತ ತಿಳ್ಕೊಳ್ಳೆ. ವಿಬಿಟಿಯಲ್ಲಿ ನಿಮಗೆ 4 ಕಾಂಪ್ಲೆಕ್ಸ್ ಅಯಾನ್ಸ್ನ ಹೈಬ್ರಿಡೈಸೇಷನ್, ಅರ್ಥ ಆಯ್ತಾ? ದಟ್ ಈಸ್ ಎಲೆಕ್ಟ್ರಾನ್ ಅರೇಂಜ್ಮೆಂಟ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಜಿಯೋಮೆಟ್ರಿಕಲ್ ಶೇಪ್. ಇವು 4 ಡಿಸ್ಕಸ್ ಮಾಡಿದ್ದಾನೆ. ಯಾವ್ಯಾವುದು? ಎಲೆಕ್ಟ್ರಾನ್ ಅರೇಂಜ್ಮೆಂಟ್, ಹೈಬ್ರಿಡೈಸೇಷನ್, ಅರ್ಥ ಆಯ್ತಾ? ಜಿಯೋಮೆಟ್ರಿಕಲ್ ಶೇಪ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಈ 4ರಲ್ಲಿ ಯಾವುದಾದ್ರೂ 3 ಕೇಳ್ತಾನೆ ನಿಮಗೆ. ಈ 4 ಅಯಾನ್ಸ್ ಮೇಲೆನೆ ಈ 4 ಪ್ರಾಪರ್ಟೀಸ್ ಅಲ್ಲಿ ಯಾವ್ದಾದ್ರು 3 ಪ್ರಾಪರ್ಟೀಸು 3 ಮಾರ್ಕ್ಸ್ ಅಲ್ಲಿ ಕಟ್ಟಿಟ್ಟ ಬುತ್ತಿ ಕ್ವಶನ್. ಅದು ಫಿಕ್ಸ್ಡ್ ಕೇಳಬೇಕು ಅಂತ ಯಾವುದೇ ಒಂದು ಪೇಪರ್ ತಗೊಳ್ಳಿ, ಸಿಲೆಬಸ್ ಚೇಂಜ್ ಇದಾಗ್ಲಿಂದ ಈ 4 ಅಯಾನ್ಸ್ ಅಲ್ಲಿ ಒಂದು ಅಯಾನ್ ಬಗ್ಗೆ ಅರ್ಥ ಆಯ್ತು ವಿಬಿಟಿ ಮೇಲೆ ಕೇಳದೇ ಇರತಕ್ಕಂಥ ಪೇಪರ್ ಇಲ್ವೇ ಇಲ್ಲ. ಅಷ್ಟು ಇಂಪಾರ್ಟೆಂಟ್ ಥಿಯರಿಗೆ. ನಾಟ್ ಓನ್ಲಿ ಥಿಯರಿ, JEE, ನೀಟ್ ಅಂಡ್ CET ಪಾಯಿಂಟ್ ಆಫ್ ಕೂಡ ಇಂಪಾರ್ಟೆಂಟ್. ನೀವು ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಳ್ತೀರೋ ಅಷ್ಟೇ ಈಸಿ ಇದೆ, ಓದಬೇಕಾಗಿಲ್ಲ ಇದನ್ನ. ನೀವು ಅರ್ಧ ರಾತ್ರಿ ಎಬ್ಸ್ಬಿಟ್ಟು ಕೇಳಿದ್ರು ಸಹ ನೀವು ಪರ್ಫೆಕ್ಟ್ ಆಗಿರ್ತೀರಾ, ಅಷ್ಟು ಈಸಿ ಇದೆ. ಏನು ಸರ್ ಈ ವಿಬಿಟಿ? ಪಾಚುಲೇಟ್ಸ್ ಅಥವಾ ಸೇಲಿಯಂಟ್ ಫೀಚರ್ಸ್. ಯಾವುದೇ ಕಾಂಪ್ಲೆಕ್ಸ್ ಕಾಂಪೌಂಡ್ ತಗೊಳ್ಳಿ, ಡೆಫಿನೆಟ್ಲಿ ಸೆಂಟ್ರಲ್ ಮೆಟಲ್ ಅಂಡ್ ಆಟಮ್ ಇದ್ದೇ ಇರುತ್ತಾ? ನಿಮ್ಗೆ ಗೊತ್ತಿದೆ ಅದು. ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂದ ತಕ್ಷಣ ಅಥವಾ ಕೋರ್ಡಿನೇಷನ್ ಕಾಂಪೌಂಡ್ ಅಂದ ತಕ್ಷಣ ಡೆಫಿನೆಟ್ ಆಗಿ ಸೆಂಟ್ರಲ್ ಮೆಟಲ್ ಅಂಡ್ ಆಟಮ್ ಇದ್ದೇ ಇರುತ್ತೆ. ಅದು ಡಿ ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ. ಆ ಸೆಂಟ್ರಲ್ ಮೆಟಲ್ ಅಂಡ್ ಆಟಮ್ ಏನಾಗಿ ಆಕ್ಟ್ ಮಾಡುತ್ತೆ? ಲಿವಿಸ್ ಆಸಿಡ್ಗೆ ಆಕ್ಟ್ ಮಾಡುತ್ತೆ. ಲಿಗ್ಯಾಂಡ್ಸ್ ಏನಾಗಿ ಆಕ್ಟ್ ಮಾಡುತ್ತೆ? ಲಿವಿಸ್ ಬೇಸಕ್ಕೆ ಆಕ್ಟ್ ಮಾಡುತ್ತೆ. ಇಷ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದು ಇದು. ಆದ್ದರಿಂದ ನಿಮಗೆ ಇದು ಈಸಿ ಅಂತ ಅರ್ಥ ಆಯ್ತಾ? ಅದಕ್ಕಿಂತ ಸೈಲೆಂಟ್ ಫ್ಯೂಚರ್ಸ್ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಅರ್ಥ ಆಯ್ತಾ, ಈ ಸ್ಟ್ರಾಂಗ್ ಲಿಗ್ಯಾಂಡ್ಸ್, ವೀಕ್ ಲಿಗ್ಯಾಂಡ್ಸ್ ಯಾವುವು ಅಂತ ಜಸ್ಟ್ ಒಂದು ಪಾಯಿಂಟ್ ಕೊಡ್ತೀನಿ ನೋಡಿ. ಆಕ್ಚುಲಿ ಜನರಲ್ ಆಗಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇರ್ತವೆ. ಯಾವುದಪ್ಪ ಅಂದರೆ ಜನರಲ್ ಆಗಿ ಸಿ ಲಿಗ್ಯಾಂಡ್ಸ್, ಎನ್ ಲಿಗ್ಯಾಂಡ್ಸ್, ಓ ಲಿಗ್ಯಾಂಡ್ಸ್, ಎಕ್ಸ್ ಲಿಗ್ಯಾಂಡ್ಸ್. ವೇರ್ ಎಕ್ಸ್ ಮೇ ಬಿ, ಅರ್ಥ ಆಯ್ತಾ? ಎಫ್, Cl, Br, I, ಎಕ್ಸ್. ಈ ಎಕ್ಸ್ ಲಿಗ್ಯಾಂಡ್ಸು, ಓ ಲಿಗ್ಯಾಂಡ್ಸು, ಎನ್ ಲಿಗ್ಯಾಂಡ್ಸು, ಸಿ ಲಿಗ್ಯಾಂಡ್ಸ್ ಇರ್ತವೆ. ಅರ್ಥ ಆಯ್ತಾ? ಈ ಸಿ ಲಿಗ್ಯಾಂಡ್ಸ್ ಎಕ್ಸಾಂಪಲ್ ಅರ್ಥ ಆಯ್ತಾ? CO, Cn ಮೈನಸ್, ಸಿ ಲಿಗ್ಯಾಂಡ್ಸ್ ಅಲ್ವಾ? ಎನ್ ಲಿಗ್ಯಾಂಡ್ಸ್ ಎಕ್ಸಾಂಪಲ್ಸ್ ಅರ್ಥ ಆಯ್ತಾ? ಎನ್ ಲಿಗ್ಯಾಂಡ್ಸ್ಗೆ NH3, ಇಥಿಲಿನ್ ಡಯಾಮೈನ್, ಅರ್ಥ ಆಯ್ತಾ? ಪಿರಿಡಿನ್, ಅರ್ಥ ಆಯ್ತಾ? ಪಿರಿಡಿನ್, C5H5N, ಅರ್ಥ ಪಿರಿಡಿನ್. ಇವೆಲ್ಲ ಏನಿವು? ಎನ್ ಲಿಗ್ಯಾಂಡ್ಸ್. ಅಥವಾ ಮೀಥೈಲಮೈನ್, ಇವೆಲ್ಲ ಎನ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಓ ಲಿಗ್ಯಾಂಡ್ಸ್ ಯಾವು? OH ಮೈನಸ್, ಅರ್ಥ ಆಯ್ತಾ? ONO, ಇಲ್ಲಷ್ಟು NO2, ONO, ಅರ್ಥ ಆಯ್ತಾ? ಜನರಲ್ ಆಗಿ ಎಕ್ಸ್ ಲಿಗ್ಯಾಂಡ್ಸ್ ಅಂದ್ರೆ ಇವೆಲ್ಲ ಎಕ್ಸಸ್. ಅರ್ಥ ಆಯ್ತಾ? CH3COO ಮೈನಸ್, ಇವೆಲ್ಲ ಓ ಲಿಗ್ಯಾಂಡ್ಸ್. ಅಥವಾ O2 ಮೈನಸ್, ಇವೆಲ್ಲ ಓ ಲಿಗ್ಯಾಂಡ್ಸ್. ಇವೆಲ್ಲ ಎನ್ ಲಿಗ್ಯಾಂಡ್ಸ್. ಇವು ಎಕ್ಸ್ ಲಿಗ್ಯಾಂಡ್ಸ್, ಇವು ಸಿ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಇವಾಗ ಇದರಲ್ಲಿ ಇವು ಸ್ಟ್ರಾಂಗ್ ಲಿಗ್ಯಾಂಡ್ಸ್, ಇವು ವೀಕ್ ಲಿಗ್ಯಾಂಡ್ಸ್. ಇವೆಲ್ಲ ಸ್ಟ್ರಾಂಗ್ ಲಿಗ್ಯಾಂಡ್ಸ್, ಇದು ಕೂಡ ಸ್ಟ್ರಾಂಗ್ ಬರುತ್ತೆ. ಇವೆಲ್ಲ ಸ್ಟ್ರಾಂಗ್ ಲಿಗ್ಯಾಂಡ್ಸ್, ಇವು ವೀಕ್ ಲಿಗ್ಯಾಂಡ್ಸ್. ಯಾಕೆ ಇವು ವೀಕು, ಯಾಕೆ ಇವು ಸ್ಟ್ರಾಂಗ್ ಅಂತ ಎಕ್ಸ್ಪ್ಲೈನ್ ಮಾಡಿಲ್ಲ. ದಟ್ ಇಸ್ ಅ ಡಿಮೆರಿಟ್ ಆಫ್ ದಿಸ್ ಥಿಯರಿ. ವೈ NH3 is a strong ligand, Cl minus is a strong ligand, CO is a strong ligand ಅಂತ ಎಕ್ಸ್ಪ್ಲೈನ್ ಮಾಡಿಲ್ಲ. ಬಟ್ ಈ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅಂತ ತಗೊಂಡಿದೆ. ಅರ್ಥ ಆಯ್ತಾ? ವೈ ಹ್ಯಾಲೋಜನ್ಸ್ ಅಥವಾ OH ಮೈನಸ್ ಅಥವಾ ವಾಟರ್, ಅರ್ಥ ಆಯ್ತಾ? ವಾಟರ್ ಕೂಡ ಓಲಿಗ್ಯಾಂಡ್, ವಾಟರ್ ಓಲಿಗ್ಯಾಂಡ್. ಇವೆಲ್ಲ OH ಮೈನಸ್, ವಾಟರ್, ಹ್ಯಾಲೋಜನ್ಸ್, ಇವೆಲ್ಲ ವೀಕ್ ಲಿಗ್ಯಾಂಡ್ಸ್ ಅಂತ ಹೇಳಿದ್ದಾನೆ.
ಅರ್ಥಾತ್ NCT ಕೊಟ್ಟಿಲ್ಲ ವೀಕ್ ಲಿಗ್ಯಾಂಡ್ಸ್. ವೈ ದಟ್ ವೀಕ್ ಲಿಗ್ಯಾಂಡ್ಸ್ ಕೊಟ್ಟಿಲ್ಲ? ನಾವು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಟೋಟಲಿ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಯಾವ, ವೀಕ್ ಲಿಗ್ಯಾಂಡ್ಸ್ ಅಂತ ಗೊತ್ತಾಯ್ತಾ? CO, ಅರ್ಥ ಆಯ್ತಾ? CN ಮೈನಸ್, ಇಥಿಲಿನ್ ಡಯಮೈನ್, ಅಮೋನಿಯಾ, ಇವು ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಇವು 4 ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅದು ಇವೆಲ್ಲ ಅಷ್ಟು ಸ್ಟ್ರಾಂಗು ಇಲ್ಲ, ಅಷ್ಟು ವೀಕು ಇಲ್ಲ. ಇವು ಬಟ್ ಹ್ಯಾಲೋಜನ್ಸ್ ವೆರಿ ವೀಕ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? SCN ಮೈನಸ್ಸು, ಅರ್ಥ ಆಯ್ತಾ? I ಮೈನಸ್ಸು, BR ಮೈನಸ್ಸು, F ಮೈನಸ್ಸು, OH ಮೈನಸ್ಸು, ಇವೆಲ್ಲ ವೀಕ್ ಲಿಗ್ಯಾಂಡ್ಸ್. ವಾಟರು, ಅರ್ಥ ಆಯ್ತು? ಇವೆಲ್ಲ ವೀಕ್ ಲಿಗ್ಯಾಂಡ್ಸ್. ಇನ್ನು ಬೇರೆವೆಲ್ಲ ನೋಡು, ಅವು ಆವರೇಜ್ ಲಿಗ್ಯಾಂಡ್ಸ್ ಅಂತ. ಟೋಟಲಿ ಇರಲಿ ವೀಕ್ ಲಿಗ್ಯಾಂಡ್ಸ್, ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಮಾತ್ರ ತಿಳ್ಕೊಂಡಿರಿ. ಹ್ಯಾಲೋಜನ್ಸ್ ಆರ್ ವೀಕ್ ಲಿಗ್ಯಾಂಡ್ಸ್, ನಿಮಗೆ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದು. CO, NH3, CN ಮೈನಸ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಇಷ್ಟು ತಿಳ್ಕೊಂಡಿರಿ ಸರ್ ನೀವು. ಇವು ಸ್ಟ್ರಾಂಗ್ ಲಿಗ್ಯಾಂಡ್ಸು, ಇವು ವೀಕ್ ಲಿಗ್ಯಾಂಡ್ಸ್ ಅಂತ ತಿಳ್ಕೊಂಡಿರಿ ಸಾಕು. ಅರ್ಥ ಆಯ್ತಾ? ಯಾಕೆ ಇದು ಸ್ಟ್ರಾಂಗ್, ಯಾಕೆ ಇದು ವೀಕ್ ಅಂತ ಎಕ್ಸ್ಪ್ಲೇನ್ ಮಾಡಿಲ್ಲ ಈ ಥಿಯರಿಯಲ್ಲಿ. ಅರ್ಥ ಆಯ್ತಾ? ನಾವು ಅದನ್ನು ಮತ್ತೆ ಡಿಸ್ಕಸ್ ಮಾಡ್ಕೊಳ್ಳೋಣ. ನಾವು ವಿಲ್ ಡಿಸ್ಕಸ್ ದ ಪಾಚುಲೇಟ್ಸ್ ಆಫ್ ದಿಸ್ ಥಿಯರಿ. ವಾಟ್ ಆರ್ ದ ಪಾಚುಲೇಟ್ಸ್ ಆಫ್ ದಿಸ್ VBT? Very simple. In a complex compound, definitely the central metal ion or atom is present. That central metal ion atom can possess definite number of vacant orbitals because to accommodate the electrons doned by the ligands. ಅರ್ಥ ಆಯ್ತಾ? ಯಾವುದೋ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ತಗೋ. ಫಾರ್ ಎಕ್ಸಾಂಪಲ್ ಯು ಟೇಕ್ K4FeCN6. ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂದ್ರೆ ಅಥವಾ ಯು ಟೇಕ್ CuNH3 4 times SO4. ಯಾವುದೇ ಕಾಂಪ್ಲೆಕ್ಸ್ ಕಾಂಪೌಂಡ್, ಎನಿ ಕಾಂಪ್ಲೆಕ್ಸ್ ಕಾಂಪೌಂಡ್ ಡೆಫಿನೆಟ್ ಆಗಿ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಇದ್ದೇ ಇರುತ್ತೆ. ಆ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಪೊಸೆಸ್ ಅಥವಾ ಗಿವ್ಸ್ ಡೆಫಿನೆಟ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್. ಡೆಫಿನೆಟ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಕೊಡುತ್ತೆ. ಯಾಕೆ ಕೊಡುತ್ತೆ ಅಂದ್ರೆ ಬಿಕಾಸ್ ಟು ಅಕಾಮಡೇಟ್ ದ ಎಲೆಕ್ಟ್ರಾನ್ಸ್ ಡೊನೇಟ್ ಬೈ ಲಿಗ್ಯಾಂಡ್ಸ್. ಈ ಲಿಗ್ಯಾಂಡ್ಸ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡ್ತಾ ನೀವು ಲಿಗ್ಯಾಂಡ್ಸ್ ನೀವು ಈ ಲಿಗ್ಯಾಂಡ್ಸ್ ಡೊನೇಟ್ ಮಾಡ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡ್ಕೊಳ್ಳಿಕ್ಕೆ, ಅರ್ಥ ಆಯ್ತಾ? ಈ ಸೆಂಟ್ರಲ್ ಮೆಟಲ್ ಆಟಮ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ can possess definite number of vacant orbitals. ಅರ್ಥ ಆಗಿದೆಯಾ? The central metal ion or atom present in the complex, first postulate ನೀವು ಓದಬೇಕಾಗಿಲ್ಲ. The central metal ion or atom present in the complex compound can possess ಅಥವಾ can gives definite number of vacant orbitals. ಅಥವಾ ಡೆಫಿನೆಟ್ ಅಥವಾ ರಿಕ್ವೈರ್ಡ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಕೊಡುತ್ತೆ. ಎಲ್ಲ ಒಂದೇ, ನೀವು ಓನ್ ಸೆಂಟೆನ್ಸ್ ಅಲ್ಲಿ ಬರೀಬಹುದು ಅರ್ಥ ಆಗಿದ್ರೆ. ದ ಸೆಂಟ್ರಲ್ ಮೆಟಲ್ ಆಟಮ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್, ಅರ್ಥಾತ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಪ್ರೊವೈಡ್ಸ್ ಅಥವಾ ಗಿವ್ಸ್ ಅಥವಾ ಪೊಸೆಸ್, ಅರ್ಥ ಆಯ್ತಾ? ಡೆಫಿನೆಟ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್. ವೇಕೆಂಟ್ ಆರ್ಬಿಟಲ್ಸ್ ಕೊಡುತ್ತೆ. ಯಾಕೆ ಕೊಡುತ್ತೆ ಅಂದ್ರೆ ವೇಕೆಂಟ್ ಆರ್ಬಿಟಲ್ಸ್ ನ ಬಿಕಾಸ್ ಟು ಅಕಾಮಡೇಟ್ ದ ಎಲೆಕ್ಟ್ರಾನ್ಸ್ ಡೊನೇಟ್ ಬೈ ಲಿಗ್ಯಾಂಡ್ಸ್. ಇಲ್ಲ ಲಿಗ್ಯಾಂಡ್ಸ್ ಇದಾವಲ್ಲ ಇವು, ಇದರಲ್ಲಿ CN ಮೈನಸ್ ಲಿಗ್ಯಾಂಡ್ಸ್, ಇವೆಲ್ಲ NH3 ಲಿಗ್ಯಾಂಡ್ಸ್ ಯಾವುದೇ ಆಗಿರ್ಬೋದು. ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ಡೆಫಿನೆಟ್ ಆಗಿ ಲಿಗ್ಯಾಂಡ್ಸ್ ಇದ್ದೇ ಇರ್ತವೆ. ಆ ಲಿಗ್ಯಾಂಡ್ಸ್ ಡೊನೇಟ್ ಮಾಡ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡ್ಕೊಳ್ಳಿಕ್ಕೆ ಸೆಂಟ್ರಲ್ ಮೆಟಲ್ ಆಟಮ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಕ್ಯಾನ್ ಪೊಸೆಸ್ ಅಥವಾ ಕ್ಯಾನ್ ಪ್ರೊವೈಡ್ ಅಥವಾ ಕ್ಯಾನ್ ಗಿವ್ ಡೆಫಿನೆಟ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಅಥವಾ ರಿಕ್ವೈರ್ಡ್ ನಂಬರ್. ಡೆಫಿನೆಟ್ ನಂಬರ್ ಅಂದ್ರೆ ಒಂದೇ, ರಿಕ್ವೈರ್ಡ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಅಂದ್ರೆ ಒಂದೇ. ಅರ್ಥ ಆಯ್ತಾ? ಎಷ್ಟು ರಿಕ್ವೈರ್ ಆಗಬೇಕೋ ಅಷ್ಟು ವೇಕೆಂಟ್ ಆರ್ಬಿಟಲ್ಸ್ ನ ಈ ಸೆಂಟ್ರಲ್ ಮೆಟಲ್ ಆಟಮ್ ಕೊಡುತ್ತೆ. ಯಾಕೆ ಕೊಡುತ್ತೆ ಅಂದ್ರೆ ಈ ಲಿಗ್ಯಾಂಡ್ಸ್ ಡೊನೇಟ್ ಮಾಡ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡ್ಕೊಳ್ಳಿಕ್ಕೆ. ಈಚ್ ಲಿಗ್ಯಾಂಡ್ ಕ್ಯಾನ್ ಡೊನೇಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಮಾನೋಡೆಂಟೇಟ್ ಲಿಗ್ಯಾಂಡ್ಸ್ ಆದ್ರೆ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೆ ಒಂದೊಂದು. ಬೈಡೆಂಟೇಟ್ ಆದ್ರೆ 2 pairs ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಟ್ರೈಡೆಂಟ್ ಆದ್ರೆ 3 pairs ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತೀವಿ. ಅದು ಎಷ್ಟೇ ಆಗಿರ್ಬೋದು, ಯಾವುದೇ ಲಿಗ್ಯಾಂಡ್ ಆಗಿರ್ಬೋದು, ಲಿಗ್ಯಾಂಡ್ಸ್ ಡೊನೇಟ್ ಮಾಡ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡ್ಕೊಳ್ಳಿಕ್ಕೆ ಈ ಸೆಂಟ್ರಲ್ ಮೆಟಲ್ ಆಟಮ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಕ್ಯಾನ್ ಪ್ರೊವೈಡ್ ರಿಕ್ವೈರ್ಡ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್. ಫಸ್ಟ್ ಪಾಯಿಂಟ್ ಅರ್ಥ ಆಗಿದೆ ಅನ್ಸುತ್ತೆ. ಎನಿ ಡೌಟ್? ಬರಿಬೋದಾ? ಬರೆದು ಪ್ರಾಕ್ಟೀಸ್ ಮಾಡಿಬಿಡು ಒಂದ್ಸಲಿ, ನೀವು ಅರ್ಥ ಆಗ್ಬಿಡುತ್ತೆ ನಿಮಗೆ. ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್, ಯಾವುದೇ ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟ್ರಲ್ ಮೆಟಲ್ ಆಟಮ್ ಅರ್ಥ ಕ್ಯಾನ್ ಪ್ರೊವೈಡ್ ಅಥವಾ ಕ್ಯಾನ್ ಪೊಸೆಸ್ ರಿಕ್ವೈರ್ಡ್ ನಂಬರ್ ಅಥವಾ ಡೆಫಿನೆಟ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್. ವೇಕೆಂಟ್ ಆರ್ಬಿಟಲ್ಸ್ ಪೊಸೆಸ್ ಮಾಡುತ್ತಿದ್ದು ವೇಕೆಂಟ್ ಆರ್ಬಿಟಲ್ಸ್ ನ. ವೇಕೆಂಟ್ ಅಂದ್ರೆ ಎಲೆಕ್ಟ್ರಾನ್ಸ್ ಇಲ್ಲದೆ ಇರ್ತಕ್ಕಂಥ ಆರ್ಬಿಟಲ್ಸ್. ಯಾಕೆ ಪ್ರೊವೈಡ್ ಮಾಡುತ್ತಂದ್ರೆ
ಬಿಕಾಸ್ ಟು ಅಕಾಮಿಡೇಟ್ ಮಾಡ್ಕೊಳ್ತಕ್ಕಂಥದ್ದು ಯಾವುದನ್ನ ಎಲೆಕ್ಟ್ರಾನ್ಸ್ ಡೊನೇಟ್ ಬೈ ಲಿಗ್ಯಾಂಡ್ಸ್. ಈ ಲಿಗ್ಯಾಂಡ್ಸ್ ಡೊನೇಟ್ ಮಾಡ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಅಕಾಮಿಡೇಟ್ ಮಾಡ್ಕೊಳ್ಳಿಕ್ಕೆ ಈ ಸೆಂಟ್ರಲ್ ಮೆಟಲ್ ಆಟಮ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಕ್ಯಾನ್ ಪ್ರೊವೈಡ್ ಡೆಫಿನೆಟ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಾಲ್ಸ್. ಅರ್ಥ ಆಗಿದೆಯಾ ನಿಮಗೆ? ಪಾಸ್ಚುಲೇಟ್ಸ್ ಅರ್ಥ ಆಗಿಬಿಟ್ಟಿದೆ ಅಂದ್ರೆ VBTಯಲ್ಲಿ ಯಾವ ಕ್ವಶನ್ ಕೇಳಿದ್ರು ಸರ್ ನೀವು ಅಟೆಂಡ್ ಮಾಡ್ಬೋದು, ಅಷ್ಟು ಈಸಿ ಇದೆ. ಅದು ಥಿಯರಿಯಲ್ಲಿ ಕೇಳ್ಕೊಳ್ಳಿ, CT ಗೇಟ್ ಪಾಯಿಂಟ್ ಆಫ್ ಕೇಳ್ಕೊಳ್ಳಿ, JEL ಕೇಳ್ಕೊಳ್ಳಿ. ಫಸ್ಟ್ ಪಾಸ್ಚುಲೇಟ್ ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್ ಸೆಕೆಂಡ್ ಪಾಸ್ಚುಲೇಟ್, ದ ವೇಕೆಂಟ್ ಆರ್ಬಿಟಾಲ್ಸ್ ಯಾವಪ್ಪ ಅಂದ್ರೆ, ಅರ್ಥ ಆಯ್ತಾ? ಯಾವಪ್ಪ ಅಂದ್ರೆ ವೇಕೆಂಟ್ ಆರ್ಬಿಟಾಲ್ಸ್ ಕೊಡ್ತಕ್ಕಂಥದ್ದು ದ ವೇಕೆಂಟ್ ಆರ್ಬಿಟಾಲ್ಸ್ n-1d ns np ಅಥವಾ ಅರ್ಥ ಆಯ್ತಾ, ಅಥವಾ ns np nd ns np nd. ಎಂತ ವೇಕೆಂಟ್ ಆರ್ಬಿಟಲ್ಸ್ ಕೊಡ್ತಾವೆ ಅಂದ್ರೆ n-1d ಆರ್ಬಿಟಲ್ಸ್ ಆಗಿರ್ಬೋದು, ns ಆರ್ಬಿಟಲ್ಸ್, np ಆರ್ಬಿಟಲ್ಸ್ ಅಥವಾ ns np nd ಆರ್ಬಿಟಲ್ಸ್. ಈ ವೇಕೆಂಟ್ ಆರ್ಬಿಟಲ್ಸ್ ನ ಪ್ರೊಸೆಸ್ ಮಾಡ್ತಾವೆ. ಅರ್ಥ ಆಯ್ತಾ? ಈ ವೇಕೆಂಟ್ ಆರ್ಬಿಟಲ್ಸ್ ಅಂಡರ್ಗೋಯಿಂಗ್ ಹೈಬ್ರಿಡೈಸೇಷನ್. ಹಿಂಗೆ ಬರೀ ದ ವೇಕೆಂಟ್ ಆರ್ಬಿಟಲ್ಸ್ n-1d ns np or ns np nd orbitals are undergo hybridization. These vacant orbitals undergo hybridization to give an equal number of identical hybrid orbitals. ಎಷ್ಟು ಈ ವೇಕೆಂಟ್ ಆರ್ಬಿಟಲ್ಸ್ ಅಲ್ಲಿ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಹೈಬ್ರಿಡೇಷನ್ ಇನ್ವಾಲ್ವ್ ಆಗಿರುತ್ತೆ ಅಷ್ಟೇ ಈಕ್ವಲ್ ಅಂದ್ರೆ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ಸ್ ಹ್ಯಾವಿಂಗ್ ಐಡೆಂಟಿಕಲ್ ನೇಚರ್ ಹೊಂದಿರತಕ್ಕಂತ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ ಇವು ಹೈಬ್ರಿಡೇಷನ್ ಅಲ್ಲಿ ಇನ್ವಾಲ್ವ್ ಆಗಿ. ಅರ್ಥ ಆಗ್ಲಿಲ್ಲ? ಇವಾಗ ಫಾರ್ ಎಕ್ಸಾಂಪಲ್ ಅರ್ಥ ಆಯ್ತಾ, n-1d ಅರ್ಥ ಆಯ್ತಾ, ಇದೊಂದು ವೇಕೆಂಟ್ ಆರ್ಬಿಟಲ್ ns ಯಾವತ್ತು ಒಂದೇ ತಾನೆ, ಈ ns ಒಂದು ಅರ್ಥ ಆಯ್ತಾ, ಈ np ಎರಡು ಆರ್ಬಿಟಲ್ಸ್ ಹೈಬ್ರಿಡೇಷನ್ ಇನ್ವಾಲ್ವ್ ಆದ್ರೆ ಅಲ್ಲಿಗೆ n-1d ಒಂದು, ns ಒಂದು, np ಎರಡು. ಅರ್ಥ ಆಯ್ತಾ? ಅಲ್ಲಿಗೆ dsp2 ಹೈಬ್ರಿಡೇಷನ್ ಆಗುತ್ತೆ. d ಒಂದಾಗಿದೆ ತಾನೆ, s ಒಂದಾಗಿದೆ ತಾನೆ, p ಎರಡಾಗಿದೆ, dsp2 ಹೈಬ್ರಿಡೇಷನ್ ಆಗುತ್ತೆ. ಈ dsp2 ಹೈಬ್ರಿಡೇಷನ್ ಆಗಿ ಈ ಮೂರು ವೇಕೆಂಟ್ ಆರ್ಬಿಟಲ್ಸ್ ನಾಲ್ಕು, ಒಂದು ಒಂದು ಎರಡು, ಈ ನಾಲ್ಕು ಹೈಬ್ರಿಡ್ ಆರ್ಬಿಟಲ್ಸ್, ಈ ನಾಲ್ಕು ವೇಕೆಂಟ್ ಆರ್ಬಿಟಲ್ಸ್ ಹೈಬ್ರಿಡೇಷನ್ ಇನ್ವಾಲ್ವ್ ಆಗಿ ಈಕ್ವಲ್ ನಂಬರ್ ಆಫ್ ಐಡೆಂಟಿಕಲ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಅಂದ್ರೆ ನಾಲ್ಕು ಆರ್ಬಿಟಲ್ಸ್ ಇನ್ವಾಲ್ವ್ ಆಗಿರೋ ವೇಕೆಂಟ್ ಆರ್ಬಿಟಲ್ಸ್ ಹೈಬ್ರಿಡೇಷನ್ಗೆ ನಾಲ್ಕು ಹೈಬ್ರಿಡ್ ಆರ್ಬಿಟಲ್ಸ್ ಐಡೆಂಟಿಕಲ್ ಆಗಿರ್ತವೆ, ಫಾರ್ಮ್ ಆಗಿರ್ತಕ್ಕಂಥವು. ಅರ್ಥ ಆಗಿದೆಯಾ? ಸೆಕೆಂಡ್ ಪಾಸ್ಚುಲೇಟ್ ಅರ್ಥ ಮಾಡ್ಕೊಳ್ಳಿ. ದ ವೇಕೆಂಟ್ ಆರ್ಬಿಟಲ್ಸ್ n-1d ns np or ns np nd are involved in the hybridization to form equal number of identical hybrid orbitals. ಅರ್ಥ ಆಗಿದೆಯಾ? ಎನಿ ಡೌಟ್? ಇವಾಗ ನೋಡಿ, ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ? ಇದನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ ನೋಡ. ಓಕೆ, ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಇವಾಗ ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಐರನ್? ಇದನ್ನ ತಗೊಳ್ಳೋಣ. ಐರನ್ 26 ಅಲ್ವಾ? ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್? +2 ಅಲ್ವಾ? ನೋಡ್ಬೇಕು, ಕ್ಯಾಲ್ಕುಲೇಟ್ ಮಾಡಿ ನೋಡಿ. +2 ಆಕ್ಸಿಜನ್ ಸ್ಟೇಟ್. ಅರ್ಥ ಆಯ್ತಾ? +2 ಐರನ್ ಅಟಾಮಿಕ್ ನಂಬರ್ ಗೊತ್ತಾಯ್ತು. ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಏನು? ಆರ್ಗಾನ್ 3d6 4s2. ಐರನ್ +2 ಆಕ್ಸಿಜನ್ ಸ್ಟೇಟ್ ಅಂದ್ರೆ ಅರ್ಥ ಆಯ್ತಾ? +2 ಆಕ್ಸಿಜನ್ ಸ್ಟೇಟ್ ಅಲ್ಲಿ ಆರ್ಗಾನ್ 3d6 4s0 ಅಂದ್ರೆ ಎರಡು ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಇನ್ವಾಲ್ವ್ ಆಗಿರುತ್ತೆ. ಅಂದ್ರೆ ಎರಡು ಎಲೆಕ್ಟ್ರಾನ್ಸ್ ಲಾಸ್ ಆಗಿರ್ತಾನೆ. +2 ಐರನ್ +2 ಆಕ್ಸಿಜನ್ ಸ್ಟೇಟ್. ಇವಾಗ ನೋಡಿ, ಆರ್ಗಾನ್ 3d ಆರ್ಬಿಟಲ್ಸ್ 1 2 3 4 5.
ಇದು n-1d 3d 4s ಅಲ್ವಾ, ಇದು 4s. ಇನ್ನು 4p ಕೂಡ ಬರ್ಕೋಬೇಕು ತಾನೆ. p 4d ಕೂಡ ಬರ್ಕೋಬೇಕಾದ್ರೆ, ಬಟ್ ನೋಡೋಣ. ಅರ್ಥ ಆಯ್ತಾ? ಯುಟಿಲೈಸ್ ಆಗಿದ್ರೆ ಮಾತ್ರ ಬರ್ಕೋಬೇಕು. ಇದು 4d ಆಕ್ಚುಲಿ ಬೇಕಾಗಿದ್ರೆ ಮಾತ್ರ ಬರ್ಕೋಬೇಕು, ಇಲ್ಲಾಂದ್ರೆ ಇಲ್ಲ. ನೋಡೋಣ ನೋಡಿ ಇಲ್ಲಿ, ಯಾಕಂದ್ರೆ ಎಷ್ಟು ಲಿಗ್ಯಾಂಡ್ಸ್ ಇದೆ? 6 ಲಿಗ್ಯಾಂಡ್ಸ್ ಇದೆ. ಇವಾಗ ಎಷ್ಟು ಎಲೆಕ್ಟ್ರಾನ್ಸ್ ಇದರಲ್ಲಿ? R 1 2 3 4 5 6. ಇದರಲ್ಲಿ ಹೆಂಗಿದೆಯೋ ಹಂಗೆ ಅಕಾಮಿಡೇಟ್ ಮಾಡಿದೀವ. 4s ಅಲ್ಲಿ 0, 4p ಅಲ್ಲಿ ಕೂಡ 0 ಅಲ್ವಾ. ನಾವು ಇಲ್ಲಿ ಯಾವ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ? ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇದೆಯಾ, ವೀಕ್ ಲಿಗ್ಯಾಂಡ್ಸ್ ಇದೆಯಾ? ಅದಕ್ಕೋಸ್ಕರ ಹೇಳಿದ್ದೀನಿ ನಿಮಗೆ, ಪಾಚುಲೇಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಸ್ಟ್ರಾಂಗ್, ಇವೆರಡು ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಆಕ್ಚುಲಿ. ಇಲ್ಲೇನಾದರೂ CL BR IO OH ಮೈನಸ್ ಇಂಥ ಲಿಗ್ಯಾಂಡ್ಸ್ ಇದ್ದಲ್ಲಿ ಅಥವಾ ವಾಟರ್ ಇದ್ರೆ, ಈ ತರ ಅನ್ಪೇರ್ಡ್ ಇದ್ರೆ ಅವು ಪೇರಪ್ ಆಗಲ್ಲ, ಇಲ್ಲ ಅಂದ್ರೆ ಪೇರಪ್ ಆಗುತ್ತೆ. ಇವಾಗ ಇವು ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇದ್ರೆ ಪೇರಪ್ ಆಗುತ್ತೆ, ವೀಕ್ ಲಿಗ್ಯಾಂಡ್ಸ್ ಇದ್ರೆ ಪೇರಪ್ ಆಗಲ್ಲ. ಯಾವಾಗ ವೀಕ್ ಲಿಗ್ಯಾಂಡ್ಸ್ ಇದೆಯೋ ಆವಾಗ ಹೈಬ್ರಿಡೇಷನ್ಗೆ ಬೇಕಾಗಿದ್ರೆ ND ಕೂಡ ಅಂದ್ರೆ 4D ಕೂಡ ಯುಟಿಲೈಸ್ ಮಾಡ್ಕೊಳುತ್ತೆ ಬೇಕಾಗಿದ್ರೆ, ಯಾಕಂದ್ರೆ ಪೇರಪ್ ಆಗಲ್ಲ ತಾನೆ. ಇವಾಗ ಈ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇರ್ತಕ್ಕಂಥ ರೀಸನ್ ಇಂದ ಈ ಎಲೆಕ್ಟ್ರಾನ್ಸ್ 4 ಅನ್ಪೇರ್ಡ್ ಇದೆ, 2 ಬಂದು ಇಲ್ಲಿ ಪೇರಪ್ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಬೇಕಾದ್ರೆ ಬರೀರಿ. ಹೆಂಗ್ ಬರೀಬೇಕು ಅಂದ್ರೆ ಇಲ್ಲೊಂದು ಸೆಂಟೆನ್ಸ್ ಬರೀರಿ. ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ Cn minus ligands, due to presence of strong Cn minus ligands, the unpaired electrons gets paired up. The unpaired electrons gets paired up. Paired up is as follows ಅಂತ ಬರೆದು ಹೆಂಗ್ ಫೈಂಡ್ ಪೇರ್ ಅಪ್ ಆಗುತ್ತೆ ಅಂತ. 1 2 3 4 5 3D 4s 4p. ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಈ ತರ ಪೇರಪ್ ಆಗುತ್ತೆ. ಇವೆರಡು ಬಂದು ಎರಡರ ಜೊತೆ ಪೇರಪ್ ಆಗುತ್ತೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಆವಾಗ ವೇಕೆಂಟ್ ಆರ್ಬಿಟಲ್ಸ್ ಎಷ್ಟಿದಾವೆ ನೋಡಿ. ಇವಾಗ ಎಷ್ಟಿದಾವೆ? 1 2 3 4 5 6. ಎಸ್, ಯಾರೇ ಸಾಕು. ಯಾಕೆ ಹೇಳಿ? 6 ಲಿಗ್ಯಾಂಡ್ಸ್ ಇದೆ, 6 ವೇಕೆಂಟ್ ಆರ್ಬಿಟಲ್ಸ್ ಸಾಕು. ಅವಾಗ 4D ಏನ್ ಬೇಕಾಗಿಲ್ಲ. ಈ ವೇಕೆಂಟ್ ಆರ್ಬಿಟಲ್ಸ್ ಅಂಡರ್ಗೋಯಿಂಗ್ ಹೈಬ್ರಿಡೇಷನ್. ಇವಾಗ ಯಾವ ವೇಕೆಂಟ್ ಆರ್ಬಿಟಲ್ಸ್? DL 2 ಇದೆ, D2 DL 2 ಇದೆ ತಾನೆ 3D ಅಲ್ಲಿ. SL 1 ಇದೆ, PL 3 ಇದೆ. D2 sp3 ಹೈಬ್ರಿಡೇಷನ್ ಇನ್ವಾಲ್ವ್ ಆಗ್ತವೆ. ಈ ವೇಕೆಂಟ್ ಆರ್ಬಿಟಲ್ಸ್ ಅರ್ಥ ಆಯ್ತಾ? ಹೈಬ್ರಿಡೇಷನ್ ಇನ್ವಾಲ್ವ್ ಆಗಿ, ಅರ್ಥ ಆಯ್ತಾ? ಈ ಹೈಬ್ರಿಡೇಷನ್ ಯಾವ ಹೈಬ್ರಿಡೇಷನ್ ಮತ್ತೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತು? ಯಾವ ಹೈಬ್ರಿಡೇಷನ್ ಮತ್ತೆ ಡಿಸ್ಕಸ್ ಮಾಡ್ಕೊಂಡು ಟೋಟಲಿ ಈ ವೇಕೆಂಟ್ ಆರ್ಬಿಟಲ್ಸ್ ಹೈಬ್ರಿಡೇಷನ್ ಇನ್ವಾಲ್ವ್ ಆಗಿ ಈಕ್ವಲ್ ನಂಬರ್ ಆಫ್ ಐಡೆಂಟಿಕಲ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಈಕ್ವಲ್ ನಂಬರ್ ಆಫ್ ಐಡೆಂಟಿಕಲ್. ಇವಾಗ 1 2 3 4 5 6 ಆರ್ಬಿಟಲ್ಸ್ ಹೈಬ್ರಿಡೇಷನ್ ಇನ್ವಾಲ್ವ್ ಆಗ್ತಾ ಇದೆ. 6 ಹೈಬ್ರಿಡ್ ಆರ್ಬಿಟಲ್ಸ್ ಐಡೆಂಟಿಕಲ್ ಆಗಿರ್ತಕ್ಕಂಥ ಫಾರ್ಮ್ ಆಗ್ತವೆ. ದಿಸ್ ಈಸ್ ದ ಪಾಸ್ಚುಲೇಟ್ ನಂಬರ್ 2. ಅರ್ಥ ಆಗಿದೆಯಾ? ದ ವೇಕೆಂಟ್ ಆರ್ಬಿಟಲ್ಸ್ n-1d ಅಂದ್ರೆ ಈ ತರ, ns ಅಂದ್ರೆ ಈ ತರ, np ಅಂದ್ರೆ ಈ ತರ. ಒಂದ್ ವೇಳೆ ಇಲ್ಲೇನಾದ್ರೂ ಪೇರಪ್ ಆಗಿಲ್ಲ ಅಂದ್ರೆ, ಅಥವಾ ಪೇರಪ್ ಆಗಿದ್ದು ಪೂರ್ತಿ ಇತ್ತು ಅಂದ್ರೆ, ನಮ್ಗೆ ಇನ್ನೂ ವೇಕೆಂಟ್ ಆರ್ಬಿಟಲ್ಸ್ ಬೇಕಂದ್ರೆ ND ಕೂಡ ಔಟರ್ ಎಂಡ್ ಅಂದ್ರೆ 4D ಕೂಡ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅಂತ ಅದ್ರ ಮೀನಿಂಗ್. ಅಥವಾ NS NP ND ಆರ್ಬಿಟಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಹೈಬ್ರಿಡೇಷನ್ ಟು ಫಾರ್ಮ್ ಈಕ್ವಲ್ ನಂಬರ್ ಆಫ್ ಐಡೆಂಟಿಕಲ್ ಹೈಬ್ರಿಡ್ ಆರ್ಬಿಟಲ್ಸ್. ಟು ಫಾರ್ಮ್ ಈಕ್ವಲ್ ನಂಬರ್ ಆಫ್ ಅಂದ್ರೆ ಎಷ್ಟು ಆರ್ಬಿಟಲ್ಸ್, ಎಷ್ಟು ವೇಕೆಂಟ್ ಆರ್ಬಿಟಲ್ಸ್ ಹೈಬ್ರಿಡೇಷನ್ ಇನ್ವಾಲ್ವ್ ಆಗಿರುತ್ತೋ ಅಷ್ಟೇ ನಂಬರ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್ ಐಡೆಂಟಿಕಲ್ ಆಗಿರ್ತಕ್ಕಂಥ ಫಾರ್ಮ್ ಆಗ್ತವೆ ಅಂತ ಅದ್ರ ಮೀನಿಂಗ್.
ಸೆಕೆಂಡ್ ಪಾಚುಲೇಟ್ ಅರ್ಥ ಆಗಿದೆ ಅನ್ಸುತ್ತೆ? ಅರ್ಥ ಆಗಿದೆಯಾ? ನೆಕ್ಸ್ಟ್, ವಾಟ್ ಇಸ್ ದ ಥರ್ಡ್ ಪಾಚುಲೇಟ್? ಅರ್ಥ ಆಯ್ತಾ? ದಟ್ ವೇಕೆಂಟ್ ಆರ್ಬಿಟಾಲ್ಸ್, ದಟ್ ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್. ಇವಾಗ ನಾನು ಎಷ್ಟು ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದೆ? 6 ಈ ತರ ಐಡೆಂಟಿಕಲ್ ಆಗಿರ್ತವೆ. 1 2 3 4 5 6. 1 2 3 4 5 6 ಏನಿವು? 6 D2sp3 ಹೈಬ್ರಿಡ್ ಆರ್ಬಿಟಲ್ಸ್. ಎಷ್ಟು ಹಾಕಿದ್ರೆ ಅಷ್ಟು. ಇವು 4 ಇನ್ವಾಲ್ವ್ ಆಗಿದ್ರೆ 4 ಹೈಬ್ರಿಡ್ ಆರ್ಬಿಟಲ್ಸ್, 3 ಇನ್ವಾಲ್ವ್ ಆಗಿದ್ರೆ 3. ಅರ್ಥ ಆಯ್ತಾ? 5 ಇನ್ವಾಲ್ವ್ ಆಗಿದ್ರೆ 5 ಹೈಬ್ರಿಡ್ ಆರ್ಬಿಟಲ್ಸ್. ಇವೇನಿವು? ಹೈಬ್ರಿಡ್ ಆರ್ಬಿಟಲ್ಸ್. 6 D2sp3 ಹೈಬ್ರಿಡ್ ಆರ್ಬಿಟಲ್ಸ್. ಹೈಬ್ರಿಡ್ ಆರ್ಬಿಟಲ್ಸ್. ಈ ಹೈಬ್ರಿಡ್ ಆರ್ಬಿಟಲ್ಸ್ ಅರ್ಥ ಆಯ್ತಾ? ಈ ಲಿಗ್ಯಾಂಡ್ಸ್ ಡೊನೇಟ್ ಮಾಡತಕ್ಕಂತ ಒಂದು ಎಲೆಕ್ಟ್ರಾನ್ಸ್, ಡೊನೇಟ್ ಮಾಡತಕ್ಕಂಥ ಎಲೆಕ್ಟ್ರಾನ್ಸ್ ಆರ್ಬಿಟಲ್ಸ್ ಇರ್ತದಾನೆ, ಆ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ಬಿಟ್ಟು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗುತ್ತೆ. ಅರ್ಥ ಆಗಿದೆಯಾ? ದ ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಆಫ್ ಮೆಟಲ್ ಅಯಾನ್ ಆರ್ ಮೆಟಲ್ ಆಟಮ್. ಮೆಟಲ್ ಅಯಾನ್ ಮೆಟಲ್ ಆಟಮ್ ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ತಾನೆ ಇವು ವೇಕೆಂಟ್ ಆಗಿದಾವೆ. ಹೈಬ್ರಿಡ್ ಆರ್ಬಿಟಲ್ಸ್ ಕೂಡ ವೇಕೆಂಟ್ ಆಗಿದಾವ. ದೀಸ್ ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಓವರ್ಲ್ಯಾಪ್ ವಿತ್ ಆರ್ಬಿಟಲ್ಸ್ ಆಫ್ ಲಿಗ್ಯಾಂಡ್ಸ್ ಕಂಟೈನಿಂಗ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಈ ಲಿಗ್ಯಾಂಡ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೊಂದಿರುತ್ತಲ್ಲ, ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ಬಿಟ್ಟು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗುತ್ತೆ. ದಟ್ ಇಸ್ ದ ಥರ್ಡ್ ಪಾಚುಲೇಟ್. ಥರ್ಡ್ ಪಾಚುಲೇಟ್ ಅರ್ಥ ಆಗಿದೆಯಾ? ವಾಟ್ ಇಸ್ ಥರ್ಡ್ ಪಾಚುಲೇಟ್? ದ ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ಡ್ ಬೈ ದ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್. ಈ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ಇಂದ ಈ ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗಿರುತ್ತಲ್ಲ, ಎಷ್ಟಾಗಿದ್ರೆ ಅಷ್ಟು ಅವು ಓವರ್ಲ್ಯಾಪ್ ವಿತ್ the orbitals of ligands containing unpaired electrons. ಈ ಲಿಗ್ಯಾಂಡ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೊಂದಿರುತ್ತಲ್ಲ, ಆ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ಬಿಟ್ಟು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗತ್ತೆ. ಅರ್ಥ ಆಗ್ಲಿಲ್ಲ? ಸಿಂಪಲ್ ಕಣ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕಷ್ಟ ಏನಿಲ್ಲ. ಯಾವಾಗ ಈ ವೇಕೆಂಟ್ ಆರ್ಬಿಟಲ್ಸ್ ಹೈಬ್ರಿಡೇಷನ್ ಇನ್ವಾಲ್ವ್ ಆಗಿ ಈ ತರ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗಿರುತ್ತೆ, ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್. ಈ ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಅರ್ಥ ಆಯ್ತಾ? ಈ ಲಿಗ್ಯಾಂಡ್ಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೊಂದಿರತಕ್ಕಂಥ ಆರ್ಬಿಟಲ್ಸ್ ಇರ್ತಾವ, ಅದ್ರ ಜೊತೆ ಓವರ್ಲ್ಯಾಪ್ ಆಗ್ಬಿಟ್ಟು, ಅರ್ಥ ಆಯ್ತಾ, ಓವರ್ಲ್ಯಾಪ್ ಆಗ್ಬಿಟ್ಟು ಏನ್ ಫಾರ್ಮ್ ಆಗತ್ತೆ? ದಟ್ ಈಸ್ ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗತ್ತೆ. ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗತ್ತೆ. ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗತ್ತೆ. ಅರ್ಥ ಆಯ್ತಾ? ದಟ್ ಇಸ್ ದ ಥರ್ಡ್ ಪಾಚುಲೇಟ್. ನೆಕ್ಸ್ಟ್, ವಾಟ್ ಇಸ್ ದ ಫೋರ್ತ್ ಪಾಚುಲೇಟ್? ಅರ್ಥ ಆಯ್ತಾ? ವಾಟ್ ಇಸ್ ದ ಫೋರ್ತ್ ಪಾಚುಲೇಟ್? ನಾನು ಇಲ್ಲಿ ಬರೀತೀನಿ. The geometry of the complex compound depends upon the type of hybridization. ಇದು ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಜೆಮೆಟ್ರಿ ಏನು? ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಜೆಮೆಟ್ರಿ ಏನಪ್ಪಾ ಅಂದ್ರೆ ಇದರ ಹೈಬ್ರಿಡೇಷನ್ ಅಲ್ಲಿ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಯಾವುದೇ ಕಾಂಪ್ಲೆಕ್ಸ್ ಕಾಂಪೌಂಡ್ ತಗೊಳ್ಳಿ, ಅದರ ಜೆಮೆಟ್ರಿಕಲ್ ಶೇಪ್ ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ಹೈಬ್ರಿಡೈಸೇಷನ್. ಅರ್ಥ ಆಯ್ತಾ? ಏನು ಅದರಲ್ಲಿ? ಅರ್ಥ ಆಯ್ತಾ? ವೆರಿ ಸಿಂಪಲ್ ನೋಡಿ ಇಲ್ಲಿ. ಇಫ್ ಇಟ್ ಈಸ್ sp3 ಬಿಡಿ, ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ sp3 ಆಗಿರುತ್ತೆ. ಅರ್ಥ ಆಯ್ತಾ? ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ sp3 ಆಗಿರುತ್ತೆ. ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ dsp2 ಕೂಡ ಆಗಿರುತ್ತೆ. dsp2 ಆವಾಗಲೇ ಡಿಸ್ಕಸ್ ಮಾಡೋದಲ್ಲ. ಕೋಆರ್ಡಿನೇಷನ್ ನಂಬರ್ ಇದು ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ 4 ಇದ್ದಾಗ ಎರಡರಲ್ಲಿ ಯಾವ್ದಾದ್ರು ಒಂದಾಗುತ್ತೆ. ಈ ಹೈಬ್ರಿಡೇಷನ್ ಆಗಿದ್ರೆ ಅರ್ಥ ಆಯ್ತಾ? ಇಟ್ ಗಿವ್ಸ್ ಟೆಟ್ರಾಹೆಡ್ರಲ್ ಶೇಪ್. ಏನಲ್ಲಿ? ಟೆಟ್ರಾಹೆಡ್ರಲ್ ಶೇಪ್. ಟೆಟ್ರಾಹೆಡ್ರಲ್ ಶೇಪ್. ಈ ಹೈಬ್ರಿಡೇಷನ್ ಆಗಿದ್ರೆ ಅರ್ಥ ಆಯ್ತಾ? ಈ ಹೈಬ್ರಿಡೇಷನ್ ಆಗಿದ್ರೆ ಸ್ಕ್ವೇರ್ ಪ್ಲೇನರ್ ಇನ್ ಶೇಪ್. ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ ಇವೆರಡು ಕೊಟ್ಟಿದ್ದ ಯಾರು? ವರ್ನರ್. ಬಟ್ ಇವನು ಡೀಟೇಲ್ಡ್ ಕೋಆರ್ಡಿನೇಷನ್ ನಂಬರ್ 4 ಇದ್ರೆ ಈ ಹೈಬ್ರಿಡೇಷನ್ ಇದ್ರೆ ಮಾತ್ರ ಇದು, ಈ ಹೈಬ್ರಿಡೇಷನ್ ಇದ್ರೆ ಮಾತ್ರ ಇದು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ. ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಅವನು ಈ ತರ ಕ್ಲಿಯಾರಿಟಿ ಕೊಟ್ಟಿರಲಿಲ್ಲ. ಕೋಆರ್ಡಿನೇಷನ್ 4 ಇದ್ರೆ ಎರಡರಲ್ಲಿ ಒಂದು ಕೊಡುತ್ತೆ ಅಂತ ಮಾತ್ರ ಹೇಳಿದ್ದೆ ಅಷ್ಟೇ. ಯಾರು ವರ್ನರ್ ನಮ್ಗೆ ಇದೆಯಾ? ಇವಾಗ sp3 ಹೈಬ್ರಿಡೇಷನ್ ಹೊಂದಿದ್ರೆ ಈ ತರ ಅರ್ಥ ಆಯ್ತಾ?
ಅದೇ ಕೋಆರ್ಡಿನೇಷನ್ ನಂಬರ್ 5 ಹೊಂದಿದ್ರೆ, ಅರ್ಥ ಆಯ್ತಾ, ಕೋಆರ್ಡಿನೇಷನ್ ನಂಬರ್ 5 ಹೊಂದಿದ್ದು sp3d ಹೈಬ್ರಿಡೇಷನ್ ಆಗಿದ್ರೆ, sp3d ಹೈಬ್ರಿಡೇಷನ್ ಆಗಿದ್ರೆ ಅಥವಾ dsp3 ಹೈಬ್ರಿಡೇಷನ್ ಆಗಿದ್ರೆ, ಅರ್ಥ ಆಯ್ತು ನೋಡಿ, 5 ಆಗುತ್ತೆ, 1 3 4 ಪ್ಲಸ್ 1 5 ಆಗುತ್ತೆ. ಇಟ್ ಗಿವ್ಸ್ ಟ್ರಿಗೊನಲ್ ಬೈಪಿರಮಿಡಲ್ ಇನ್ ಶೇಪ್. ಏನು ಹೇಳಿ? ಟ್ರಿಗೊನಲ್ ಬೈಪಿರಮಿಡಲ್ ಇನ್ ಶೇಪ್. ಟ್ರಿಗೊನಲ್ ಬೈಪಿರಮಿಡಲ್ ಟ್ರಿಗೊನಲ್ ಬೈಪಿರಮಿಡಲ್ ಇನ್ ಶೇಪ್. ಅರ್ಥ ಆಯ್ತಾ? ಕೋಆರ್ಡಿನೇಷನ್ ನಂಬರ್ 6 ಹೊಂದಿದ್ದು, ಕೋಆರ್ಡಿನೇಷನ್ ನಂಬರ್ 6 ಹೊಂದಿದ್ದು sp3 d2 ಹೈಬ್ರಿಡೇಷನ್ ಆಗಿದ್ರೆ, sp3 d2 ಹೈಬ್ರಿಡೇಷನ್ ಆಗಿದ್ರೆ, ಅರ್ಥ ಆಯ್ತಾ? ಇಟ್ ಗಿವ್ಸ್ ಆಕ್ಟಾಹೆಡ್ರಲ್ ಇನ್ ಶೇಪ್. ಏನ್ ಹೇಳಿ? ಆಕ್ಟಾಹೆಡ್ರಲ್ ಶೇಪ್. ಇವಾಗ ಏನ್ ಶೇಪ್ ಇದು? ಆಕ್ಟಾಹೆಡ್ರಲ್ ಶೇಪ್. ಅಲ್ಲಿಗೆ ಆಕ್ಟಾಹೆಡ್ರಲ್ ಶೇಪ್ ಅಂತ ಗೊತ್ತಾಯ್ತಾ? ಆಕ್ಟಾಹೆಡ್ರಲ್ ಶೇಪ್. ಇವಾಗ ಇದು ಯಾವ ಹೈಬ್ರಿಡೇಷನ್ ಆಯ್ತು? ಇದು ಯಾವ್ದು? ಈ ಕಾಂಪ್ಲೆಕ್ಸ್ ಕಾಂಪೌಂಡ್ d2sp3 d2sp3 sp3d2 ಎರಡು ಒಂದೇ. ಕೋಆರ್ಡಿನೇಷನ್ ನಂಬರ್ 6 ಇದ್ದು d2sp3 ಒಂದಿದ್ರು ಸಹ ಇಟ್ ಗಿವ್ಸ್ ಆಕ್ಟಾಹೆಡ್ರಲ್ ಶೇಪ್. ಅರ್ಥ ಆಯ್ತಾ? sp ಹೈಬ್ರಿಡೇಷನ್ ಒಂದಿದ್ರೆ ಲೀನಿಯರ್ ಇನ್ ಶೇಪ್. ಕೋಆರ್ಡಿನೇಷನ್ ನಂಬರ್ 2 ಇದ್ದು, ಅರ್ಥ ಆಯ್ತಾ? ಕೋಆರ್ಡಿನೇಷನ್ ನಂಬರ್ 3 ಇದ್ದು, ಕೋಆರ್ಡಿನೇಷನ್ 3 ಇದ್ದು sp2 ಹೈಬ್ರಿಡೇಷನ್ ಆಗಿದ್ರೆ ಟ್ರಿಗೊನಲ್ ಪ್ಲೇನಾರ್ ಇನ್ ಶೇಪ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅದು ನಿಮಗೆ NCERT ಕೊಟ್ಟಿಲ್ಲ, ಬಟ್ ತಿಳ್ಕೊಂಡಿದ್ವಿ. sp ಹೈಬ್ರಿಡೇಷನ್ ಆಗಿದ್ರೆ ಲೀನಿಯರ್ ಇನ್ ಶೇಪ್, sp2 ಆಗಿದ್ರೆ ಟ್ರಿಗೊನಲ್ ಪ್ಲೇನಾರ್ ಇನ್ ಶೇಪ್ ಅಥವಾ ಟ್ರಯಾಂಗುಲರ್ ಪ್ಲೇನಾರ್ ಇನ್ ಶೇಪ್. sp3 ಆಗಿದ್ದು ಕೋಆರ್ಡಿನೇಷನ್ 4 ಇದ್ರೆ ಟೆಟ್ರಾಹೆಡ್ರಲ್ ಇನ್ ಶೇಪ್. dsp2 ಆಗಿದ್ದು ಕೋಆರ್ಡಿನೇಷನ್ 4 ಇದ್ರೆ ಸ್ಕ್ವೇರ್ ಪ್ಲೇನಾರ್ ಇನ್ ಶೇಪ್. sp3d ಅಥವಾ dsp3 ಆಗಿದ್ದು ಕೋಆರ್ಡಿನೇಷನ್ 5 ಇದ್ರೆ ಟ್ರಿಗೊನಲ್ ಬೈಪಿರಮಿಡಲ್ ಇನ್ ಶೇಪ್. ಕೋಆರ್ಡಿನೇಷನ್ ನಂಬರ್ 6 ಇದ್ದು sp3d2, ಕೋಆರ್ಡಿನೇಷನ್ ನಂಬರ್ 6 ಇದ್ದು d2sp3 ಆಗಿದ್ರೆ ಆಕ್ಟಾಹೆಡ್ರಲ್ ಇನ್ ಶೇಪ್. ಅರ್ಥ ಆಯ್ತಾ? sp3d3 ಇದ್ರೆ ಪೆಂಟಾಗೋನಲ್ ಬೈಪಿರಮಿಡಲ್ ಇನ್ ಶೇಪ್. ಅದು ನಿಮಗೆ NCERT ಇಲ್ಲ, ಬಟ್ ತಿಳ್ಕೊಂಡಿರಿ. ಯಾವ ಹೈಬ್ರಿಡೇಷನ್? ಅರ್ಥ ಆಯ್ತಾ? sp3d3 ಹೈಬ್ರಿಡೇಷನ್ ಅಥವಾ d3sp3 ಹೈಬ್ರಿಡೇಷನ್ ಹೊಂದಿದ್ರೆ ಪೆಂಟಾಗೋನಲ್ ಬೈಪಿರಮಿಡಲ್ ಇನ್ ಶೇಪ್. ಏನಿದೆ? ಪೆಂಟಾಗೋನಲ್ ಬೈಪಿರಮಿಡಲ್ ಇನ್ ಶೇಪ್. ಅದನ್ನ ನೋಟ್ ಮಾಡ್ಕೊಂಡಿದೆಯಾ ನಿಮಗೆ? NCERT ಅಲ್ಲಿ ಇಲ್ಲ. ಅರ್ಥ ಆಯ್ತಾ? ಟೋಟಲಿ sp3d3 ಇದ್ರೆ ಏನು? ಪೆಂಟಾಗೋನಲ್ ಬೈಪಿರಮಿಡಲ್ ಇನ್ ಶೇಪ್. ಪೆಂಟಾಗೋನಲ್ ಬೈಪಿರಮಿಡಲ್ ಇನ್ ಶೇಪ್. ಅದೇ ಕೋಆರ್ಡಿನೇಷನ್ ನಂಬರ್ 6 ಹೊಂದಿದ್ದು ಈ ಎರಡು ಹೈಬ್ರಿಡೇಷನ್ಸ್ ಅಲ್ಲಿ ಯಾವ್ದು ಹೊಂದಿದ್ರು ಸಹ ಇದು sp3d2 ಅಥವಾ d2sp3 ಆಕ್ಟಾಹೆಡ್ರಲ್ ಇನ್ ಶೇಪ್. ಅರ್ಥ ಆಯ್ತಾ? ಕೋಆರ್ಡಿನೇಷನ್ 4 ಇಂದು sp3 ಟೆಟ್ರಾಹೆಡ್ರಲ್, ಕೋಆರ್ಡಿನೇಷನ್ 4 ಇಂದು dsp2 ಆದ್ರೆ ಸ್ಕ್ವೇರ್ ಪ್ಲೇನಾ, ಮರಿಬಾರ್ದು. ಟೋಟಲಿ ವಾಟ್ ಇಸ್ ದ fourth postulate? The geometry of the complex ion or the complex compound depends upon the type of hybridation. If it is sp hybridation, coordination number 2 ಹೊಂದಿದ್ದು linear in shape. coordination number 3 ಹೊಂದಿದ್ದು sp2 ಆಗಿದ್ರೆ trigonal plana. coordination number 4 ಹೊಂದಿದ್ದು sp3 ಆಗಿದ್ರೆ tetrahedral. coordination 4 ಹೊಂದಿದ್ರು dsp2 ಆದ್ರೆ square plana. coordination number 6 ಹೊಂದಿದ್ದು sp3d2 ಆದ್ರೆ octahedral. coordination number 6 ಹೊಂದಿದ್ರು d2sp3 ಹೊಂದಿದ್ರೆ that is octahedral. coordination number ಅರ್ಥ ಆಯ್ತು 7 ಕೋಆರ್ಡಿನೇಷನ್ ನಂಬರ್ 7 ಹೊಂದಿದ್ದು d3sp3 ಹೈಬ್ರಿಡೇಷನ್ ಆಗಿದ್ರೆ, d3sp3 ಆಗಿದ್ರೆ ಪೆಂಟಾಗೋನಲ್ ಬೈಪಿರಮಿಡಲ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಪೆಂಟಾಗೋನಲ್ ಬೈಪಿರಮಿಡಲ್ ಕೋಆರ್ಡಿನೇಷನ್ 7 ಹೊಂದಿರುತ್ತೆ. ಬಟ್ ಅದು ನಿಮ್ಗೆ ಇಲ್ಲ NCERT ಅಲ್ಲಿ, ಬಟ್ ತಿಳ್ಕೊಂಡಿರಿ, ನೀಟ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಬೇಕಾಗುತ್ತೆ. ಅರ್ಥ ಆಗಿದೆಯಾ? ಫೋರ್ತ್ ಪಾಸ್ಯುಲೇಟ್ ಅರ್ಥ ಆಗಿದೆಯಾ? ನೆಕ್ಸ್ಟ್ ಪಾಸ್ಯುಲೇಟ್ ನಂಬರ್ 5, ಗ್ರೇಟರ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್. ಗ್ರೇಟರ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್. ಓವರ್ಲ್ಯಾಪಿಂಗ್ ಜಾಸ್ತಿ ಇದ್ರೆ ಅಂದ್ರೆ ಯಾವ ಓವರ್ಲ್ಯಾಪಿಂಗ್? ಇವಾಗ ಈ ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಈ ಲಿಗ್ಯಾಂಡ್ಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಒಂದು ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ತಾ ಹೋಗ್ತಾನೆ. ಅದು ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಜಾಸ್ತಿ ಇದ್ರೆ, ಅರ್ಥ ಆಯ್ತಾ, ಸ್ಟ್ರಾಂಗರ್ ದ ಬಾಂಡ್ ಫಾರ್ಮೇಶನ್ ಸ್ಟ್ರಾಂಗ್ ಆಗಿರುತ್ತೆ ಅಂಡ್ ದ ಮಾಲಿಕ್ಯೂಲ್ ಬಿಕಮ್ ಸ್ಟೇಬಲ್. ಅರ್ಥ ಆಯ್ತಾ? ಫಿಫ್ತ್ ಪಾಸ್ಯುಲೇಟ್ ಅರ್ಥ ಆಗಿದೆಯಾ? ಫಿಫ್ತ್ ಒನ್ ಏನು? ಫಿಫ್ತ್ ಪಾಸ್ಯುಲೇಟ್ ಅಂದ್ರೆ ಗ್ರೇಟರ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್, ಸ್ಟ್ರಾಂಗರ್ ಇಸ್ ದ ಬಾಂಡ್ ಫಾರ್ಮೇಶನ್ ಅಂಡ್ ದ ಮಾಲಿಕ್ಯೂಲ್ ಬಿಕಮ್ ಸ್ಟೇಬಲ್. ಅಂದ್ರೆ
ಈ ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ನಾವು ಇದರಲ್ಲಿ 5 ಇತ್ತು, ಅದಕ್ಕೋಸ್ಕರ 5 ಬರ್ತಿದ್ವಿ. ಎಷ್ಟು ವೇಕೆಂಟ್ ಆರ್ಬಿಟಲ್ಸ್ ಹೈಬ್ರಿಡೇಷನ್ ಆಗುತ್ತೆ ಅಷ್ಟು ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗಿರುತ್ತೆ. ಆ ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಲಿಗೆಂಡ್ಸ್ ಡೊನೇಟ್ ಮಾಡ್ತಕ್ಕಂಥ ಎಲೆಕ್ಟ್ರಾನ್ಸ್ ಇರುತ್ತೆ ನೋಡಿ ಆರ್ಬಿಟಲ್ಸ್, ಅದ್ರ ಜೊತೆ ಓವರ್ಲ್ಯಾಪಿಂಗ್, ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಜಾಸ್ತಿ ಇದ್ರೆ ಬಾಂಡ್ ಫಾರ್ಮೇಷನ್ ಸ್ಟ್ರಾಂಗ್ ಆಗಿರುತ್ತೆ ಅಂಡ್ ದ ಮಾಲಿಕ್ಯೂಲ್ ಬಿಕಮ್ಸ್ ಸ್ಟೇಬಲ್ ಅಂಡ್ ವೈಸ್ ವರ್ಸ. ಅರ್ಥ ಆಯ್ತಾ? ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ವೀಕ್ ಆಗಿದ್ರೆ ಬಾಂಡ್ ಫಾರ್ಮೇಷನ್ ಕೂಡ ವೀಕ್ ಆಗಿರುತ್ತೆ, ಬಾಂಡ್ ಕೂಡ. ಅರ್ಥ ಆಯ್ತಾ? ಅಷ್ಟು ಸ್ಟೇಬಲ್ ಆಗಿರಲ್ಲ ಮಾಲಿಕ್ಯೂಲ್. ನೀವು ಗ್ರೇಟರ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಸ್ಟ್ರಾಂಗರ್ ಇಸ್ ದ ಬಾಂಡ್ ಫಾರ್ಮೇಷನ್ ಅಂಡ್ ದ ಮಾಲಿಕ್ಯೂಲ್ ಬಿಕಮ್ಸ್ ಸ್ಟೇಬಲ್ ಅಂತ ತಿಳ್ಕೊಂಡಿದೆ ಅಷ್ಟೇ. ದಟ್ ಇಸ್ ದ 5th postulate. ನೆಕ್ಸ್ಟ್ 6th postulate. 6th postulate ಇಲ್ಲಿ ಅಳಿಸೋದು ಬೇಡ. ಅರ್ಥ ಆಯ್ತಾ? 6th postulate ನಾವೇನು ಹೇಳಂದ್ರೆ, if one or more unpaired electrons are present, it shows that is a diamagnetic property. ಅರ್ಥ ಆಯ್ತಾ? ಒಂದಕ್ಕಿಂತ ಜಾಸ್ತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಲ್ಲಿ ಇರ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಅರ್ಥ ಆಯ್ತಾ? ವೆರಿ ಸಿಂಪಲ್. 6th postulate. ಇವಾಗ ಈ ಹೈಬ್ರಿಡ್ ಆರ್ಬಿಟಲ್ಸ್ ಅಲ್ಲಿ ಈ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೆ ನೋಡು, ಯಾವ ಇದರಲ್ಲಿ CN- ಇಲ್ಲಿ NH3 ಲಿಗಂಡ್ಸ್ ಇವೆಲ್ಲ ಡೊನೇಟ್ ಮಾಡುತ್ತೆ ನೋಡು. ಅವನು ಇದರಲ್ಲಿ ಅಕಾಮಿಡೇಟ್ ಮಾಡ್ತೀವಲ್ಲ, ಅಕಾಮಿಡೇಟ್ ಮಾಡಿದಾಗ ಇದರಲ್ಲೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಾಣಿಸ್ಕೊಂಡ್ರೆ, ಅರ್ಥ ಆಯ್ತಾ? ಈ ಇದರಲ್ಲೂ ಅಥವಾ ಇದರಲ್ಲೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಾಣಿಸ್ಕೊಂಡ್ರೆ, ಒಂದು ಕಾಣಿಸ್ಕೊಂಡ್ರು ಸಾಕು, ಇಟ್ ಶೋಸ್ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಅದರ್ವೈಸ್ ಇಟ್ ಶೋಸ್ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಎಲ್ಲ ಈ ತರ ಪೇರಪ್ ಆಗ್ಬಿಟ್ಟಿದ್ರೆ ಅರ್ಥ ಆಯ್ತಾ? ಎಲ್ಲ ಪೇರಪ್ ಆಗ್ಬಿಟ್ಟಿದ್ರೆ ಅರ್ಥ ಆಯ್ತಾ? ಇಟ್ ಶೋಸ್ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಅದರ್ವೈಸ್ ಎಲ್ಲಾದ್ರೂ ಒಂದು ಕಡೆ ಒಂದು ಅನ್ಪೇರ್ಡ್ ಇದ್ರು ಸಹ, ಎಲ್ಲಾದ್ರೂ ಒಂದು ಕಡೆ ಇದರಲ್ಲಿ ಇರಲ್ಲ ಬಿಡಿ, ಇದರಲ್ಲಿ ಅರ್ಥ ಆಯ್ತಾ? ಇದರಲ್ಲಿ ಎಲ್ಲಾದ್ರೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಾಣಿಸ್ಕೊಂಡ್ರೆ ಅದು ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. 1 or more ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಾಣಿಸ್ಕೊಂಡ್ರೆ ನಾವು ಡಿಸ್ಕಸ್ ಮಾಡೋಣ, ಮುಂದೆ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋದು ನಿಮ್ಗೆ ಬರುತ್ತೆ. ಅರ್ಥ ಆಯ್ತು? ಇದನ್ನ ನೀವು ಇಷ್ಟು ಮಾತ್ರ ತಿಳ್ಕೊಂಡಿರಿ. The complex compounds with 1 or more unpaired electrons, it shows paramagnetic property. The complex compounds with no unpaired electrons shows diamagnetic property. ಅರ್ಥ ಆಯ್ತಾ? ಯಾವ ಕಾಂಪ್ಲೆಕ್ಸಸ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಾಣಿಸ್ಕೊಳುತ್ತೋ ಅದು ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೊಂದಿರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದ್ರೆ ಅದು ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೊಂದಿರುತ್ತೆ. ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್ ಹಾಗೆ 6th postulate ಅರ್ಥ ಆಯ್ತಾ? 7th postulate. If n-1d orbitals are involved in the hybridization, n-1d ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ n-1d ಯುಟಿಲೈಸ್ ಮಾಡ್ಕೊಂಡಿದೆ ಇಲ್ವಾ? ನೋಡಿ ಇಲ್ಲಿ 3d, n ಅಂದ್ರೆ 4, 3d ಯುಟಿಲೈಸ್ ಮಾಡ್ಕೊಂಡಿದ್ದಾನೆ. ಈ ತರ n-1d ಆರ್ಬಿಟಲ್ಸ್ ಏನಾದ್ರು ಇನ್ವಾಲ್ವ್ ಆದ್ರೆ ಹೈಬ್ರಿಡೇಷನ್ಗೆ ಇಟ್ ಈಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಫ್ n-1 ಅಂದ್ರೆ ಇಲ್ಲಿ n = 4 ಇದ್ರೆ 3d ಇನ್ವಾಲ್ವ್ ಆಗಿರುತ್ತೆ ತಾನೆ, ಇಲ್ಲಿ n-1 ತಾನೆ ಇದೆ. n ಅಂದ್ರೆ 4, n-1 3d. ಈ ತರ n-1d ಆರ್ಬಿಟಲ್ಸ್, ಜನರಲ್ ಆಗಿ n-1d ಆರ್ಬಿಟಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಹೈಬ್ರಿಡೇಷನ್. ಅರ್ಥ ಆಯ್ತಾ? ದೆನ್ ದಟ್ ಕಾಂಪ್ಲೆಕ್ಸ್ ಇಸ್ ಕಾಲ್ಡ್ ಆಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆರ್ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಥವಾ ಸ್ಪಿನ್ ಪೇರ್ಡ್ ಕಾಂಪ್ಲೆಕ್ಸ್ ಅಂತ ಕೂಡ ಕರಿತೀವಿ. 3 ಹೆಸರಲ್ಲಿ ಸ್ಪಿನ್ ಪೇರ್ಡ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ, ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ, ಅಥವಾ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಯಾವಾಗ ಈ n-1d ಆರ್ಬಿಟಲ್ಸ್ ಹೈಬ್ರಿಡೇಷನ್ ಇನ್ವಾಲ್ವ್ ಆದ್ರೆ, ಅದೇ ಇಫ್ ಇನ್ನು ಪಾರ್ಟ್ಸ್ ಎಂಡ್ ಆಗಿಲ್ಲ, ಇಫ್ ಔಟರ್ ND ಆರ್ಬಿಟಲ್ಸ್ ಅಂದ್ರೆ ಇವು ಕಂಪ್ಲೀಟ್ ಪೇರಪ್ ಆಗ್ಬಿಟ್ಟಿದೆ, ಅಥವಾ ಇವು ಕಂಪ್ಲೀಟ್ ಪೇರಪ್ ಆಗದೆ ಇದ್ರು ಸಹ ವೀಕ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಅವಾಗ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ವೀಕ್ ಲಿಗ್ಯಾಂಡ್ 6 ಇದ್ರೆ 6 ವೇಕೆಂಟ್ ಆರ್ಬಿಟಲ್ಸ್ ಬೇಕಾನೆ. ವೀಕ್ ಲಿಗ್ಯಾಂಡ್ಸ್ ಪೇರಪ್ ಆಗಲ್ಲ. ಯಾವಾಗ ಪೇರಪ್ ಆಗಲ್ಲ ಅವಾಗ ಏನಾಗುತ್ತೆ, ಔಟರ್ ND ಅಂದ್ರೆ ಏನು 4d ಆರ್ಬಿಟಲ್ಸ್ ಯುಟಿಲೈಸ್ ಮಾಡ್ಕೊಳುತ್ತಾ. 1 2 3 4 ಇದಾವೆ ವೇಕೆಂಟ್, ಇನ್ನೆರಡು ಬೇಕು. ಆ ಎರಡು ಏನ್ ಮಾಡುತ್ತೆ, 4d ಆರ್ಬಿಟಲ್ಸ್ ಯುಟಿಲೈಸ್ ಮಾಡ್ಕೊಳುತ್ತೆ. ಯಾವಾಗ ಔಟರ್ ND ಆರ್ಬಿಟಲ್ಸ್ ಯುಟಿಲೈಸ್ ಮಾಡ್ಕೊಂಡಿದೆ ಹೈಬ್ರಿಡೇಷನ್ಗೆ, ದಟ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್
ಅಥವಾ ಐ ಸ್ಪಿನ್ ಕಾಂಪ್ಲೆಕ್ಸ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಐ ಸ್ಪಿನ್ ಕಾಂಪ್ಲೆಕ್ಸ್ ಅಥವಾ ಸ್ಪಿನ್ ಫ್ರೀ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಏನೇಳಿ ಸ್ಪಿನ್ ಫ್ರೀ ಕಾಂಪ್ಲೆಕ್ಸ್. ಸ್ಪಿನ್ ಫ್ರೀ ಕಾಂಪ್ಲೆಕ್ಸ್ ಅಂದ್ರೆ ಒಂದು, ಐ ಸ್ಪಿನ್ ಕಾಂಪ್ಲೆಕ್ಸ್ ಅಂದ್ರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂದ್ರೆ ಒಂದು. ಯಾವ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ? ಇಫ್ ಔಟರ್ ಎನ್ ಡಿ ಆರ್ಬಿಟಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಹೈಬ್ರಿಡೇಷನ್. ಇವಾಗ ಫಾರ್ ಎಕ್ಸಾಂಪಲ್ 6 ಲಿಗ್ಯಾಂಡ್ಸ್ ಇದಾವೆ, ಇದಿಲ್ಲ ಬಿಡಿ, ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇದು ಒಂದ್ ವೇಳೆ ಇಲ್ಲೇ ತಗೊಳ್ಳೋಣ, ಅರ್ಥ ಆಯ್ತಾ? ಇದು ತಗೊಳ್ಳೋದು, ಇದು ತಗೊಂಡಾಗ ಡೆಫಿನೆಟ್ ಆಗಿ ಇದು ವೀಕ್ ಲಿಗ್ಯಾಂಡ್, ಎಫ್ ಇಸ್ ವೀಕ್ ಲಿಗ್ಯಾಂಡ್ ತಾನೆ, ಅಥವಾ ಸಿ ಎಲ್ ತಗೋ ವೀಕ್ ಲಿಗ್ಯಾಂಡ್ ತಾನೆ, ಅಥವಾ ಬಿ ಆರ್ ತಗೋ ಆರ್ ವೀಕ್ ಲಿಗ್ಯಾಂಡ್ ತಾನೆ. ಈ ತರ ವೀಕ್ ಲಿಗ್ಯಾಂಡ್ಸ್ ಇದ್ದಾಗ ಇವು ಪೇರಪ್ ಆಗಲ್ಲ. ಯಾವ ಇವು ಪೇರಪ್ ಆಗಲ್ವೋ ಅವಾಗ ಲಿಗ್ಯಾಂಡ್ಸ್ ಆರಿದಾವ, 6 ವೇಕೆಂಟ್ ಆರ್ಬಿಟಲ್ಸ್ ಬೇಕಾ? ಮಾನೋ ಡೆಂಟೆಡ್ ಲಿಗ್ಯಾಂಡ್ಸ್ ಆರಿದ್ರೆ 6 ವೇಕೆಂಟ್ ಆರ್ಬಿಟಲ್ಸ್ ಬೇಕು. 6 ವೇಕೆಂಟ್ ಆರ್ಬಿಟಲ್ಸ್ ಅವಾಗ ಏನ್ ಮಾಡುತ್ತೆ? 1, 2, 3, 4 ಇದಾವೆ ಅಷ್ಟೇ. ಅವಾಗ ಏನಾಗುತ್ತೆ? 4D ಆರ್ಬಿಟಲ್ಸ್ ಯುಟಿಲೈಸ್ ಮಾಡ್ಕೊಳುತ್ತೆ. 5 ಇದಾವ 4D ಆರ್ಬಿಟಲ್ಸ್, 1, 2, 3, 4, 5. 5ರಲ್ಲಿ ನಮ್ಗೆ ಬೇಕಾಗಿರೋದು 2. ಅವಾಗ ಏನಾಗುತ್ತೆ? sp3d2 ಹೈಬ್ರಿಡೇಷನ್ ಆಯ್ತು. ಅರ್ಥ ಆಯ್ತಾ? ಇವಾಗ ಔಟರ್ ಎನ್ ಡಿ, ಇದು 4D ತಾನೆ, ಔಟರ್ ಎನ್ ಡಿ ಆರ್ಬಿಟಲ್ಸ್ ಯುಟಿಲೈಸ್ ಮಾಡ್ಕೊಂಡಿದೆ ಹೈಬ್ರಿಡೇಷನ್ಗೆ, ಆದ್ರಿಂದ ಅದಕ್ಕೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. 7th ಪಾಸ್ವರ್ಡ್ ಅರ್ಥ ಆಗಿದೆ? ಇಫ್ n-1d orbitals are involved in the hybridation, then that complex compound is called as inner orbital complex ಅಥವಾ low spin complex ಅಥವಾ spin paired ಅಥವಾ spin paired complex ಅಂತ ಕರಿತೀವಿ. ಇಫ್ ಔಟರ್ ಈ ತರ ಇದು n-1d, ಇದು ಅವಾಗ ಏನಾಗುತ್ತೆ? ಔಟರ್ ಎನ್ ಡಿ ನ್ಯೂಟ್ರಲೈಸ್ ಮಾಡ್ಕೊಂಡಿರ್ತಾನೆ. ಈ ತರ ಇಫ್ ಔಟರ್ ಎನ್ ಡಿ ಆರ್ಬಿಟಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಹೈಬ್ರಿಡೇಷನ್, ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಐ ಸ್ಪಿನ್ ಕಾಂಪ್ಲೆಕ್ಸ್ ಅಥವಾ ಸ್ಪಿನ್ ಫ್ರೀ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ ಅರ್ಥ ಆಯ್ತಾ? 7th ಪಾಸ್ವರ್ಡ್. ನೀವು 8th ಪಾಸ್ವರ್ಡ್ ಆದ್ರೂ ಕೊಡಿ ಅಥವಾ ನೋಟಲ್ಲಿ ಕೊಟ್ಟಿದ್ದೀನಿ ಕೆಲವೊಂದು ಪಾಯಿಂಟ್ಸ್. ಅರ್ಥ ಆಯ್ತಾ? ಸಿ ಲಿಗ್ಯಾಂಡ್ಸು, ಎನ್ ಲಿಗ್ಯಾಂಡ್ಸು, ಓ ಲಿಗ್ಯಾಂಡ್ಸು, ಎಕ್ಸ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಸಿ ಲಿಗ್ಯಾಂಡ್ಸು, ಎನ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಎಲೆಕ್ಟ್ರಾನ್ಸ್ ಗೆಟ್ಸ್ ಪೇರ್ಡ್. ಯಾವ ತರ ಪೇರಪ್ ಆಗುತ್ತೆ ಅಂತ ಅವಾಗ ಡಿಸ್ಕಸ್ ಮಾಡಿದ್ವಿ. ಇವೆರಡು ಹೋಗ್ತಿ 2ರಲ್ಲಿ ಕೂತ್ಕೊಳ್ಳುತ್ತೆ. ಯಾವಾಗ? ಇಲ್ಲಿ ಸಿ ಎನ್ ಇದ್ದಾಗ ಅಲ್ವಾ, ಸಿ ಅಂತ ನಿಂತಿದ್ದ ಅವಾಗಲೇ ಅವಾಗ ಪೇರಪ್ ಆಗುತ್ತೆ. ಅರ್ಥ ಆಯ್ತಾ? ಇಫ್ ಹ್ಯಾಲೋಜನ್ಸ್ ಇದ್ದಲ್ಲಿ ಪೇರಪ್ ಆಗಲ್ಲ, ಅದನ್ನು ಬೇಕಾದ್ರೆ ಪಾಸ್ವರ್ಡ್ ಹಾಕೊಳ್ಳಿ. ಇಫ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್, ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಲೈಕ್ CO ಅಥವಾ Cn- ಅಥವಾ NH3 are present, the unpaired electrons gets paired up. If weak ligands are present, weak ligands like Cl-, Br-, I-, F-, ಅರ್ಥ ಆಯ್ತಾ? OH- water are present, ಅರ್ಥ ಆಯ್ತಾ? ಅಥವಾ SCN-, the electrons do not gets paired up. The electrons do not gets paired up. O ligands, X ligands ಇದ್ದಲ್ಲಿ unpaired electrons pair up ಆಗಲ್ಲ. ಸಿ ಲಿಗ್ಯಾಂಡ್ಸ್, ಎನ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಎಲೆಕ್ಟ್ರಾನ್ಸ್ ಗೆಟ್ಸ್ ಪೇರ್ ಅಪ್ ಆಗುತ್ತೆ. ಅದನ್ನು ಪಾಚುಲೇಟ್ ಆಗಾದ್ರೂ ಬರೀರಿ ಅಥವಾ ನೋಟ್ ಪಾಯಿಂಟ್ ಅಲ್ಲಿ ಕೊಟ್ಟಿದೀವಿ. ಅರ್ಥ ಆಯ್ತಾ? ನೋಟಲ್ಲಿ ಆದ್ರೂ ತಿಳ್ಕೊಂಡಿರಿ. ಟೋಟಲಿ ಎಲ್ಲಾ ಪಾಚುಲೇಟ್ಸ್ ಅರ್ಥ ಆಗಿದೆಯಾ? ಏನೇ ಡೌಟ್? ಒಂದೊಂದೇ ರಿಪ್ಲೇಸ್ ಮಾಡ್ಕೊಂಡು ಬರ್ತೀನಿ ನೋಡಿ. ಇನ್ನೊಂದ್ಸಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಕ್ಕಂಥ ಸೆಂಟ್ರಲ್ ಮೆಟಲ್ ಅಂದ್ರೆ ಆಟಮ್ ಡೆಫಿನೆಟ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ನ ಪ್ರೊವೈಡ್ ಮಾಡುತ್ತೆ. ಅರ್ಥ ಆಯ್ತಾ? ಬೇಕಾದ್ರೆ ಎಷ್ಟಂದ್ರೆ ಈಸ್ ಈಕ್ವಲ್ ಟು ಇಟ್ಸ್ ಕೋಆರ್ಡಿನೇಷನ್ ಅಂತ ಬರ್ದ್ಬಿಡ್ಬೇಕಾದ್ರೆ ಅದ್ರ ಕೋಆರ್ಡಿನೇಷನ್ ಎಷ್ಟೊಂದಿದ್ರೆ ಅಷ್ಟು ವೇಕೆಂಟ್ ಆರ್ಬಿಟಲ್ಸ್ ಪ್ರೊಸೆಸ್ ಮಾಡುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ದ ಸೆಂಟ್ರಲ್ ಮೆಟಲ್ ಅಂದ್ರೆ ಆಟಮ್ ಪ್ರೆಸೆಂಟ್ ಇನ್ ದ ಕೋಆರ್ಡಿನೇಷನ್ ಕಾಂಪೌಂಡ್ ಕ್ಯಾನ್ ಪ್ರೊವೈಡ್ required number of vacant orbitals because to accommodate the electrons provided by the ligands. ಬೇಕಾದ್ರೆ ನೆಕ್ಸ್ಟ್ ಪಾರ್ಸೆಂಟ್ ಅದನ್ನೇ ಕೊಡಿ. ಇವಾಗ NCERT ಅಲ್ಲಿ ಕೊಟ್ಟಿಲ್ಲ. ಎಷ್ಟು ಪ್ರೊಸೆಸ್ ಮಾಡುತ್ತದೆ? ಇಸ್ ಈಕ್ವಲ್ ಟು ಇಟ್ಸ್ ವೇಕೆಂಟ್, ದಟ್ ಇಸ್ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಎಷ್ಟೊಂದಿದ್ರೆ ಅಷ್ಟು ವೇಕೆಂಟ್ ಆರ್ಬಿಟಲ್ಸ್ ನ ಪ್ರೊಸೆಸ್ ಮಾಡುತ್ತೆ. ಅರ್ಥ ಆಯ್ತಾ? ನಿಮ್ಗೆ NCERT ಅಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು? ಸೆಕೆಂಡ್ ಪಾರ್ಚುಲೇಟ್ n-1d the vacant orbitals. The vacant orbitals n-1d, ns or np or ns, np and d vacant orbitals are undergo hybridation to form same number of ಅಥವಾ equal number of an identical hybrid orbitals. That is the second one. Third one, that vacant hybrid orbitals. ಅರ್ಥ ಆಯ್ತಾ? undergoing overlap with ಅರ್ಥ ಆಯ್ತಾ? the orbitals of unpaired electrons of ligands
ಲಿಗೇಂಡ್ಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಆರ್ಬಿಟಲ್ ಜೊತೆ ಓವರ್ಲಾಪ್ ಆಗಿಬಿಟ್ಟು ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ದಟ್ ಇಸ್ ಥರ್ಡ್ ಒನ್. ಅರ್ಥ ಆಯ್ತಾ? ನೆಕ್ಸ್ಟ್ ಫೋರ್ತ್ ಒನ್ ಹೇಳುತ್ತೆ ಅಂದ್ರೆ ದ geometry of the complex compound ಅಥವಾ shape of the complex compound depends upon the type of hybridization. ಯಾವ ಹೈಬ್ರಿಡೇಷನ್ ಹೊಂದಿದ್ರೆ ಏನೇನು ಶೇಪ್ ಹೊಂದಿರುತ್ತೆ ಅಂತ ಡಿಸ್ಕಸ್ ಮಾಡಿದ್ದಾಗಿದೆ ನಾವು. ಅರ್ಥ ಆಯ್ತಾ? ನೆಕ್ಸ್ಟ್ ಫಿಫ್ತ್ ಒನ್ ಹೇಳುತ್ತೆ ಅಂದ್ರೆ if the extent of overlapping is more, the bond formation is stronger and the complex becomes stable. Next sixth one ಹೇಳುತ್ತೆ ಅಂದ್ರೆ if one or more unpaired electrons are present in the orbitals, it shows paramagnetic property. Otherwise, unpaired electrons illa andre it shows diamagnetic property. Seventh one ಹೇಳುತ್ತೆ ಅಂದ್ರೆ if n-1d orbitals are involved in the hybridization, that complex is called as inner orbital complex ಅಥವಾ low spin complex ಅಥವಾ spin paired complex. And if outer ND orbitals are involved in the hybridization, that complex compound is called as outer orbital complex ಅಥವಾ high spin complex ಅಥವಾ spin free complex ಅಂತ ಕರಿತೀವಿ. ದಿಸ್ ಇಸ್ ದ 7 postulate. ನೀವು 8th ಬೇಕಾದ್ರೆ ಸೇರಿಸ್ಕೊಳ್ಳಿ, ಇಲ್ಲ ನೋಟಲ್ಲಿ ಇದೆ. Strong ligands like N ligands ಅಥವಾ C ligands are present, the unpaired electrons gets paired up. Otherwise, weak ligands like O ligands or X ligands are present, the unpaired electrons does not get paired up. ಅರ್ಥ ಆಯ್ತಾ? ಇಷ್ಟು ತಿಳ್ಕೊಂಡ್ರೆ ನಿಮಗೆ ಡೆಡ್ ಈಸಿ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಡೆಡ್ ಈಸಿ, ತುಂಬ ಡೆಡ್ ಈಸಿ. ನೆಕ್ಸ್ಟ್ ಕ್ಲಾಸಲ್ಲಿ ಅರ್ಥ ಆಯ್ತಾ ನಾವು ಒಂದು ಕೆಲಸ ಮಾಡೋಣ. ಈ ಅಪ್ಲಿಕೇಶನ್ಸ್ ಆಫ್ EVT 4 ಡಿಸ್ಕಸ್ ಮಾಡಿದರೆ ಆ 4ರಲ್ಲಿ ಎಲ್ಲ ಪಾಸ್ಯುಲೇಟ್ಸ್ ಮತ್ತೆ ರಿಪಿಟೇಷನ್ ಆಗುತ್ತೆ ನಿಮಗೆ. ಅರ್ಥ ಆಯ್ತಾ? ನಾವು ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಇವು ಒಂದ್ಸಲ ಇಲ್ಲ 2-3 ಸಲ ನೀಟಾಗಿ ಅರ್ಥ ಆಯ್ತಾ ಕೇಳ್ಕೊಳ್ತಾ ಬನ್ನಿ, ನಿಮ್ಗೆ ಈಸಿ ಆಗುತ್ತೆ. ಬೋರ್ಡ್ ಸ್ವಲ್ಪ ಚಿಕ್ಕದಾಗಿರುತ್ತೆ, ರೀಸನ್ ಅಂತ ಸ್ವಲ್ಪ ಚಿತ್ತಾಗಿದೆ. ಇಲ್ಲ ನಿಮಗೆ ಇನ್ನೂ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಪಾಸ್ಯುಲೇಟ್ಸ್ ನಾಳೆ ಜಸ್ಟ್ ಇನ್ನೂ ಒಂದ್ಸಲ ಗ್ಲಾನ್ಸ್ ಮಾಡಿಬಿಟ್ಟು ಅರ್ಥ ಆಯ್ತಾ ನಾನು ಅಪ್ಲಿಕೇಶನ್ಸ್ ಡಿಸ್ಕಸ್ ಮಾಡ್ತೀನಿ. ಅರ್ಥ ಆಯ್ತಾ? ಥ್ಯಾಂಕ್ ಯು.